ಹಲೋ ಬನ್ನಿ ಮಕ್ಕಳೇ, ನಾನು ಗ್ರೇಸ್ ಮಿನಿಸ್ಟ್ರಿ. ನನ್ನ ಹತ್ರ ಬರುವಂತವ್ರು ಎಲ್ಲರೂ ಶ್ರೀಮಂತರಾಗ್ತೀರಿ. ಶ್ರೀಮಂತತನ ಬೇಕಾ? ನನ್ನ ವಿಡಿಯೋಗಳು ನೋಡಿ ಎಷ್ಟು ಅದ್ಭುತವಾಗಿದೆ. ಅರೆ, ನಿಮಗೆ ದೋಷ ಆಗ್ಬಿಟ್ಟಿದೆ. ನಿನ್ ತಮ್ಮನೇ ನಿನಗೆ ಮಾಟ ಮಾಡಿ. ನಾನು ಮಾಡೋದು ಮಹತ್ಕಾರ್ಯ ಯಾರು ಮಾಡೋದೇ ಇಲ್ಲ. ನನ್ನ ಹತ್ರ ದೈವತ್ವದ ಶಕ್ತಿ ಇದೆ. ಫ್ರೂಟ್ಸ್ ತೆಗೆದುಕೊಂಡ್ ಬಾ, 3 kg ಗೋಡಂಬಿ ತೆಗೆದುಕೊಂಡ್ ಬಾ, ಉಪ್ಪು ತೆಗೆದುಕೊಂಡ್ ಬಾ. ಹೊಸ ಇನ್ನೊಂದು ಕೋಲ್ ಮಾಡಿದ್ದೀನಿ. ಯಾಕೋಬನ್ ಕೋಲು ಸಿಂಹಾಸನದ ಮೇಲೆ ನಾನು ಕುಳಿತುಕೊಂಡಿದ್ದೀನಿ. ನೋಡಿ, ನಾನು ಯಾಕೋಬನ್ ಕೋಲು ಕೊಡ್ತಾ ಇದ್ದೀನಿ. ನೀವು ಯಾಕೋಬನ್ ಕೋಲು 1 ಲಕ್ಷ 2 ಲಕ್ಷ ಕೊಂಡ್ಕೊಂಡ್ರೆ ನಿನ್ ಮನೇಲಿ ಎಲ್ಲಾ ನಿವಾರಣೆ ಆಗುತ್ತೆ. ದೊಡ್ಡ ಶ್ರೀಮಂತ ಆಕ್ಯ. ಶ್ರೀಮಂತತನ ನಿನ್ಗೂ ಬೇಕಾ? ನಾನು ಶಲೋಮ್. ಇದನ್ನ ವೀಕ್ಷಿಸ್ತಾ ಇರುವಂತ ಎಲ್ಲ ದೇವ ಜನರಿಗೆ ಸಮಾಧಾನವು, ಸಂತೋಷವು, ಕೃಪೆಯು ಉಂಟಾಗಲಿ. ಪ್ರಿಯ ದೇವ ಜನರೇ, ನಾನು ನಿಮ್ಮ ಸಹೋದರನಾದಂಥ ಪಾಸ್ಟರ್ ಜಾನ್ ಶಮೈ. ಯಾರೊಟ್ಟಿಗೂ ಕಾಂಪ್ರಮೈಸ್ ಮಾಡಿಕೊಳ್ಳದೆ, ಪ್ರಪಂಚದ ಯಾವುದೇ ಸಂಗತಿಗಳೊಟ್ಟಿಗೂ ಕೂಡ ಕಾಂಪ್ರಮೈಸ್ ಮಾಡಿಕೊಳ್ಳದೆ, ದೇವರ ವಾಕ್ಯಕ್ಕೆ ಭಯಪಟ್ಟು ಆತನ ಚಿತ್ತಾನುಸಾರ ನಡೆಯುವುದಕ್ಕೆ ಪ್ರಯತ್ನಿಸುತ್ತಾ ದೇವರನ್ನ ಮೆಚ್ಚಿಸುವುದಕ್ಕೆ ಪ್ರಯಾಸ ಪಡ್ತಿರುವಂತ ನಾನು ಅನೇಕ ಸಂಗತಿಗಳಲ್ಲಿ ಕರ್ತನ ಸೇವೆಯಲ್ಲಿ ಮುನ್ನುಗ್ಗುತ್ತಾ ನಡೀತಾ ಬರ್ತಾ ಇದ್ದೇನೆ. ಯಾರ ಹೊಗಳಿಕೆಗಾಗಿಯೋ, ಹಣದ ಆಸೆಗೋಸ್ಕರವಾಗಿಯೋ, ಹೊಟ್ಟೆಯ ಜೀವಿತಕ್ಕಾಗಿಯೋ ಸೇವೆ ಮಾಡದೆ, ನನ್ನ ರಕ್ಷಕನು ನನ್ನನ್ನು ಮೆಚ್ಚಬೇಕೆಂಬಂತ ಒಂದೇ ಒಂದು ಆಶೆಯೊಂದಿಗೆ ಓಡ್ತಿರುವಂತ ನನ್ನ ಜೀವಿತದಲ್ಲಿ ದೇವರು ಅನೇಕ ಪಾಠಗಳನ್ನ ಕಲಿಸಿಕೊಟ್ಟ. ಕ್ರಿಸ್ತನ ಶರೀರವನ್ನ ಪ್ರೀತಿಸುವುದಕ್ಕೆ ದೇವರು ಕಲಿಸಿಕೊಟ್ಟ. ನಾನು ನನ್ನ ಸಭೆ, ನನ್ನ ಚರ್ಚ್, ನನ್ನದೇ ಶ್ರೇಷ್ಠ ಸೇವೆ, ನಾನೇ ದೊಡ್ಡ ಪಾಸ್ಟ್ರು, ನನ್ನನ್ನು ಬಿಟ್ಟರೆ ಬೇರೆ ಸೇವಕರಿಲ್ಲ ಅನ್ನುವಂತ ಎಲ್ಲಾ ದುರ್ಬುದ್ಧಿಗಳಿಂದ ದೇವರು ಬಿಡಿಸಿ ಅದಕ್ಕೆ ಸಾಯುವಂತೆ ಮಾಡಿ, ಕ್ರಿಸ್ತನ ಶರೀರವನ್ನು ಪ್ರೀತಿಸುವುದಕ್ಕೆ, ಕ್ರಿಸ್ತನ ಶರೀರದಲ್ಲಿರುವಂತ ಪ್ರತಿಯೊಬ್ಬ ದೇವರ ಮಗು ಸಮಾನನೇ. ಮೇಲು ಕೀಳಿಲ್ಲ, ದೊಡ್ಡವನು ಚಿಕ್ಕವನಿಲ್ಲ, ದೊಡ್ಡ ಪಾಸ್ಟ್ರು ಚಿಕ್ಕ ಪಾಸ್ಟ್ರು ಅಂತಿಲ್ಲ, ಐಶ್ವರ್ಯವಂತ ಸೇವಕ ಬಡ ಸೇವಕ ಅಂತಿಲ್ಲ. ಎಲ್ಲರೂ ಸರಿ ಸಮಾನರೇ. ಕ್ರಿಸ್ತನ ದೃಷ್ಟಿಯಲ್ಲಿ ಎಲ್ಲರೂ ಅಮೂಲ್ಯರೇ. ಕ್ರಿಸ್ತನ ದೃಷ್ಟಿಯಲ್ಲಿ ಎಲ್ಲಾ ದೇವ ಮಕ್ಕಳದು ಯಾವುದೇ ಡಿನಾಮಿನೇಷನ್ ಇರಲಿ, ನಾನು ಎಲ್ಲರನ್ನೂ ಪ್ರೀತಿಸ್ತೇನೆ. ಕಾರಣ ದೇವರು ನನಗೆ ಕಲಿಸಿಕೊಟ್ಟಂತ ಪಾಠ. ಆ ಪಾಠ ಕಲಿಸಿಕೊಟ್ಟಾಗ ಕ್ರಿಸ್ತನಿಗಾಗಿ, ಸ್ವಾರ್ಥಗಳಿಗಾಗಿ ಸತ್ತು ಮುಂದೆ ಹೋಗುವುದಕ್ಕೆ ಕರ್ತನ ಕೃಪೆಯನ್ನು ಕೊಟ್ಟ. ಏನು ವಿಚಾರವನ್ನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಅಂತಂದ್ರೆ, ಪ್ರಿಯ ದೇವರ ಮಕ್ಕಳೇ, ನಾನು ಯಾವುದಕ್ಕೂ ರೆಸ್ಪಾನ್ಸ್ ಮಾಡೋದಿಲ್ಲ. ಯಾಕೆಂತಂದ್ರೆ ಲೋಕದಲ್ಲಿ ಬಹಳಷ್ಟು ಜನರು ಅನೇಕ ವಿಚಾರಗಳನ್ನ ತಮ್ಮ ಬೇಳೆ ಬೇಯಿಸ್ಕೊಳ್ಬೇಕಾಗಿ, ತಮ್ಮ ಪ್ರತಿಷ್ಠೆಗಳನ್ನ ಕಾಪಾಡ್ಕೊಳ್ಳೋದಕ್ಕಾಗಿ, ತಮ್ಮ ಡಿಗ್ನಿಟಿಗಳನ್ನ ಕಾಪಾಡ್ಕೊಳ್ಳೋದಕ್ಕೋಸ್ಕರವಾಗಿ ಅನೇಕ ಸಂಗತಿಗಳನ್ನ ಮಾಡ್ತಿರ್ತಾರೆ. ಅದಕ್ಕೋಸ್ಕರ ನಾನು ಹೆಚ್ಚು ಸ್ಪಂದನೆ ಕೊಡೋದಿಲ್ಲ. ಆದ್ರೆ ಇದ್ರ ವಿಷಯದಲ್ಲಿ ಸ್ಪಂದನೆ ಕೊಡಲೇಬೇಕೆಂಬಂತ ಉದ್ದೇಶದಿಂದ ಬಂದಿದ್ದೇನೆ. ನಾನು ಗ್ರೇಸ್ ಮಿನಿಸ್ಟ್ರಿ ಅಂತ ಹೇಳಿ ಬೂದಿಗೆರೆ ಹತ್ರ ಮಂಚಪ್ಪನಹಳ್ಳಿ ಅಂತ ಏನೋ ಬರುತ್ತೆ, ಅಲ್ಲಿ ಆಂಡ್ರೂ ರಿಚರ್ಡ್ ಅನ್ನುವಂಥ ವ್ಯಕ್ತಿಯ ಬಗ್ಗೆ ಒಂದು ವಿಡಿಯೋವನ್ನು ಮಾಡಿದ್ದೆ. ಅದು ಬಹಳಷ್ಟು ಜನರಿಗೆ ರೀಚ್ ಆಯಿತು. ಬಹಳಷ್ಟು ಜನರು ಅಪ್ರಿಶಿಯೇಟ್ ಮಾಡೋರು ಇರ್ತಾರೆ, ಮಾತ್ರವಲ್ಲದೆ ಡಿಸ್ರೆಸ್ಪೆಕ್ಟ್ ಮಾಡುವಂತವ್ರು ಇರ್ತಾರೆ. ಅದರಲ್ಲಿ ನನಗೆ ಬಹಳ ಆಶ್ಚರ್ಯ ಆಗಿದ್ದು ಏನಂತಂದ್ರೆ, ಸುಮಾರು ಜನ ಕಾಮೆಂಟ್ಸ್ ಮಾಡ್ತಿದ್ರು. ಆ ಕಾಮೆಂಟ್ಸ್ಗೆಲ್ಲ ಅಷ್ಟು ನಾನು ರಿಯಾಕ್ಟ್ ಆಗೋದಿಲ್ಲ. ಆದ್ರೆ ತುಂಬಾ ಕೆಲವರು, ಒಂದು 3 ರಿಂದ 4 ಜನ ಅನ್ಸುತ್ತೆ, ಅವರು ಕಾಮೆಂಟ್ಸ್ ಗಳನ್ನ ಹಾಕಿ ಡಿಲೀಟ್ ಮಾಡ್ಬಿಟ್ರು. ಅದರಲ್ಲಿ ಒಬ್ರು ಸ್ಯಾರಾ ಅನ್ನುವಂತ ಒಬ್ಬ ಲೇಡಿ ಕಾಮೆಂಟ್ಸ್ ಮಾಡಿ ಬಹಳಷ್ಟು ಕಾಮೆಂಟ್ಸ್ ಮಾಡ್ತಿದ್ರು. ಗ್ರೇಸ್ ಮಿನಿಸ್ಟರ್ ಹಾಗೆ ಹೀಗೆ. ನಾನು, ಪ್ರಿಯ ಸಹೋದರ ಸಹೋದರಿಯರು, ಇದನ್ನು ವೀಕ್ಷಿಸ್ತಾ ಇರುವಂತ ಕ್ರೈಸ್ತ ಸಮುದಾಯವೇ, ನಾನು ಯಾವುದೇ ಸೇವೆಗಳಿಗೆ ವ್ಯತಿರಿಕ್ತ ಅಲ್ಲ. ಯಾಕೆಂದ್ರೆ ನಾನೇ ಕರ್ತನ ಸೇವೆಯಲ್ಲಿದ್ದೇನೆ, ನಾನೇ ದೇವರ ಸೇವೆಯಲ್ಲಿದ್ದೇನೆ. ಮಾಡುವುದಕ್ಕೆ ಬಹಳಷ್ಟು ಸೇವೆ ಇದೆ. ಫ್ರೀಯಾಗಿರ್ಲಿಕ್ಕೆ ಆಗದೆ ಇರುವಷ್ಟು ಕರ್ತನು ಸೇವೆಯನ್ನು ಕೊಟ್ಟಿದ್ದಾನೆ. ಅನೇಕ ಸಂಗತಿಗಳನ್ನ ಮಾಡ್ತಾ ಇದ್ದೇವೆ, ಸಭಾ ಸೇವೆಗಳು ನಡೆಸ್ತಾ ಇದ್ದೇವೆ, ಅನೇಕ ಬ್ರಾಂಚ್ ಚರ್ಚ್ಗಳಿದೆ. ಮಾತ್ರವಲ್ಲದೆ ಅನಾಥಾಶ್ರಮಗಳು ನಡೆಸ್ತಾ ಇದ್ದೇವೆ. ಮಕ್ಕಳು, ಬಡ ಮಕ್ಕಳು, ಹಿಂದುಳಿದ ವರ್ಗದ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡ್ತಾ ಇದ್ದೇವೆ. ಮಾತ್ರವಲ್ಲದೆ ಆಸ್ಪತ್ರೆಗಳಲ್ಲಿ ತೊಂದರೆಗಳಲ್ಲಿರುವಂತವರನ್ನ ವಿಸಿಟ್ ಮಾಡಿ ಪ್ರಾರ್ಥಿಸ್ತಾ ಇದ್ದೇವೆ. ಅವರಿಗೆ ನಮ್ಮ ಕೈಲಾದಷ್ಟು ಮಟ್ಟಕ್ಕೆ ಸಹಾಯಗಳು ಮಾಡ್ತಾ ಇದ್ದೇವೆ. ಮಾತ್ರವಲ್ಲದೆ ಪರ್ಸಿಕ್ಯೂಷನ್ ರಿಲೇಟೆಡ್ ಸೇವೆಗಳು ಮಾಡ್ತಾ ಇದ್ದೇವೆ. ಎಲ್ಲೇ ಸೇವಕರುಗಳು ಪರ್ಸಿಕ್ಯೂಷನ್ ಆದ್ರು ಅವರ ಜೊತೆಯಲ್ಲಿ ನಿಂತು ಕರ್ತನ ಸೇವೆ ಮಾಡ್ತಾ ಇದ್ದೇವೆ. ಮಾತ್ರವಲ್ಲದೆ ದೇವರು ನನಗೆ ಅನೇಕ ಆತ್ಮಗಳನ್ನ ಕೊಟ್ಟಿದ್ದಾನೆ. ದೇವರು ಒಂದು ಹಿಂಸಾ ಸ್ಥಳದಲ್ಲಿ, ಸಭೆಗಳನ್ನೇ ಸ್ಥಾಪನೆ ಮಾಡಕ್ಕಾಗದೇ ಇರುವಂತ ಸ್ಥಳದಲ್ಲಿ
ಕರ್ತನ ರಾಜ್ಯವನ್ನ ಕಟ್ಟುವುದಕ್ಕೆ ಕಷ್ಟಕರವಾಗಿದ್ದಂಥ ಸ್ಥಳದಲ್ಲಿ ದೇವರು ನನಗೆ ಸಭೆಯನ್ನು ಕೊಟ್ಟು ಅವರು ಅದ್ಭುತಗಳು ಮಾಡಿದ್ದಾರೆ, ಅವರು ಆತ್ಮಗಳು ಕೊಟ್ಟಿದ್ದಾರೆ. ಅದರ ಜವಾಬ್ದಾರಿಕೆ ಇದೆ. ಇಷ್ಟೆಲ್ಲದರ ಮಧ್ಯದಲ್ಲಿ ಸಮಾಜದ ಮೇಲೆ ನನಗಿರ್ತಕ್ಕಂಥ ಕಾಳಜಿ, ಸಾಮಾಜಿಕ ಜೀವಿತದಲ್ಲಿ ನನಗಿರ್ತಕ್ಕಂಥ ಆ ಬಡ ಜನರು ಮಾತ್ರವಲ್ಲದೆ ಕಷ್ಟದಲ್ಲಿ ಅನ್ಯಾಯಕ್ಕೊಳಗಾದಂತಹ ಜನರ ಮಧ್ಯದಲ್ಲಿ ನನಗಿರ್ತಕ್ಕಂಥ ಕಾಳಜಿ, ಆ ಕರುಣೆ, ಆ ದಯೆ, ಆ ಪ್ರೀತಿ, ಅದು ನನ್ನನ್ನು ಒತ್ತಾಯ ಮಾಡ್ತಾ ಇರೋದ್ರಿಂದ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಅಲ್ಲಿ ಆ ಸಹೋದರಿ ಹೇಳ್ತಾಳೆ, ನೀವು ಜಡ್ಜ್ ಮಾಡ್ತಾ ಇದ್ದೀರಿ, ನೀವ್ಯಾರು ಮಾಡ್ಲಿಕ್ಕೆ, ನೀವು ಬಂದು ಗ್ರೇಸ್ ಮಿನಿಸ್ಟ್ರಿಗೆ ಮಾಡ್ಲಿ ಅಂತ. ಪ್ರಿಯ ಸಹೋದರ ಸಹೋದರಿಯರೇ, ನಾನು ಕೆಲವು ಆಡಿಯೋಗಳನ್ನ ಹಾಕಬಹುದು, ಬಟ್ ನಾನು ಅಷ್ಟು ಕೀಳಾದ ಮಟ್ಟಕ್ಕೆ ಹೋಗೋದಿಲ್ಲ. ತುಂಬಾ ಜನರು ನನಗೆ ಕಾಲ್ ಮಾಡಿ ಕಣ್ಣೀರಿಟ್ರು, ಪಾಸ್ಟರ್ ಬಡತನದಲ್ಲಿದ್ದೇವೆ, ನಾವು ಅಲ್ಲಿ ಹೋದ್ರೆ ಹಣ ಕೊಟ್ರೇ ದೋಷ ಪರಿಹಾರ, ಹಣ ಕೊಡದೆ ಹೋದ್ರೆ ಇಲ್ಲ. 3 kg ಗೋಡಂಬಿ ತೆಗೆದುಕೊಳ್ಬೇಕಾದ್ರೆ ಎಷ್ಟು ಹಣ ಆಗುತ್ತೆ ಅಷ್ಟೆಲ್ಲ ಕಷ್ಟಪಟ್ಟು ನಾವು ಕೊಟ್ಟರು ನಮ್ಗೇನು ನಡೀಲೇ ಇಲ್ಲ, ನಮಗೇನು ಸಹಾಯನೇ ಆಗಲಿಲ್ಲ. ಮಾತ್ರವಲ್ಲದೆ ನಾವು ಸಾಲಗಳ ಮೇಲೆ ಸಾಲಗಳು ಮಾಡ್ಕೊಂಡ್ವಿ. ಒಬ್ಬರು ನನಗೆ ಫೋನ್ ಮಾಡಿ ಹೇಳ್ತಾರೆ, ನಾನು 30 ಲಕ್ಷ ಸಾಲ ಮಾಡಿಕೊಂಡೆ, 17 ಲಕ್ಷ ಸಾಲ ಮಾಡಿಕೊಂಡೆ, ನಾನು 12 ಲಕ್ಷ ಕೊಟ್ಟೆ. ಇದು ಯಾವ ದೇವರ ಸೇವೆ? ಇದು ಯಾವ ಸೃಷ್ಟಿಕರ್ತನ ಸೇವೆ? ನಾನು ಸೇವೆಗೆ ವ್ಯತಿರಿಕ್ತ ಅಲ್ಲ. ಆ ವ್ಯಕ್ತಿಗೂ ನನಗೂ ಸಂಬಂಧ ಏನು? ಆ ವ್ಯಕ್ತಿಗೂ ನನಗೂ ಏನಾದ್ರೂ ವೈಯಕ್ತಿಕವಾದಂತ ದ್ವೇಷ ಇದೆಯಾ? ನೋ, ಇದುವರೆಗೂ ನಾನು ಆ ವ್ಯಕ್ತಿ ನೋಡ್ಲೇ ಇಲ್ಲ. ಆ ವ್ಯಕ್ತಿ ಬಗ್ಗೆ ನಾನು ಗಮನನೇ ಹರಿಸಿರ್ಲಿಲ್ಲ. ಆ ವ್ಯಕ್ತಿ ಬೇರೆಯವ್ರು ಯಾವುದೇ ರೀತಿ ಸೇವೆ ಮಾಡ್ಕೊಂಡು ಹೋಗ್ಲಿ, ಅವರೇ ಅಂತಲ್ಲ, ಯಾರು ಹೇಗ್ ಸೇವೆ ಮಾಡ್ಕೊಂಡು ಹೋದ್ರು ಕೂಡ ನಾನು ಇದುವರೆಗೂ ಕೂಡ, ಈ ಕ್ಷಣದವರೆಗೂ ಕೂಡ ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಲ್ಲ. ಅದ್ರ ಅವಶ್ಯಕತೆ ನನಗಿಲ್ಲ. ಯಾಕೆ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ ಅಂದ್ರೆ, ಮಾಡೋದಕ್ಕೆ ಬಹಳಷ್ಟು ಸೇವೆ ನನಗಿದೆ, ಪುರುಸತ್ತಿಲ್ಲ ನನಗೆ. ಅವ್ರ ಮೇಲೆ ಇವ್ರನ್ನ ಹಾಕಿ, ಇವ್ರ ಮೇಲೆ ಅವ್ರನ್ನ ಹಾಕಿ ತಲ್ಪ್ರತಿಷ್ಠೆ ಕೆಲಸ ಮಾಡುವಂತ, ಅವಿವೇಕದ ಅಯೋಗ್ಯತನದ ಕೆಲಸ ಮಾಡುವಂತದಕ್ಕೆ ನನಗೆ ಸಮಯ ಇಲ್ಲ. ನಾನು ತಾನು ಜನರಿಗೆ ಊಟ ಕೊಡಬೇಕು, ನಾನು ನಂಬ್ಕೊಂಡಿರುವಂತವರಿಗೆ ಸಂಬಳಗಳು ಕೊಡಬೇಕು, ಅನೇಕ ಮಕ್ಕಳಿಗೆ ಪೋಷಣೆಯನ್ನ ಕೊಡಬೇಕು, ಅನೇಕ ಆಸ್ಪತ್ರೆಗಳ ಕೆಲವು ಫೋನ್ ಮಾಡ್ತಾರೆ, ಅವ್ರಿಗೆ ಹೋಗಿ ಆದರಣೆ ಕೊಟ್ಟು ಅವ್ರಿಗೆ ಸಹಾಯ ಮಾಡಬೇಕು, ಅನೇಕ ಹಿಂಸೆಗಳಲ್ಲಿ ಹೋಗಿರುವಂತವರಿಗೆ ಕಾನೂನಾತ್ಮಕವಾಗಿ ಅವರಿಗೆ ಸಹಾಯ ಮಾಡಬೇಕು. ಇಷ್ಟೆಲ್ಲ ಸೇವೆಯನ್ನು ಮಾಡ್ಕೊಳ್ತಿರುವಾಗ ನನಗೆ ಕೆಲಸ ಇಲ್ಲ ಮಾಡೋದಕ್ಕೆ. ನಿಮ್ ಸೇವೆ ನೀವು ನೋಡ್ಕೊಳ್ಳಿ. ಅಯೋಗ್ಯತನದ ಪರಮಾವಧಿ ಇದು. ದೇವರ ವಾಕ್ಯದಲ್ಲಿ ಪೌಲನು ಬರೀತಾನೆ, ಗದರಿಸು, ಎಚ್ಚರಿಸು ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆದಿದೆ. ಯಾಕೆ ಇವತ್ತಿಂದನೇ ಎಷ್ಟೋ ಸೇವಕರುಗಳು ಗದರಿಸಲಿಕ್ಕೆ ಆಗ್ತಾ ಇಲ್ಲ, ಎಚ್ಚರಿಸಲಿಕ್ಕೆ ಆಗ್ತಾ ಇಲ್ಲ ಅಂತಂದ್ರೆ, ವ್ಯಕ್ತಿ ಆಚೆ ಬಂದು ಸೊಸೈಟಿಗೆ ಬಂದು ನಿಂತು ಜನರನ್ನ ಗದರಿಸಲಿಕ್ಕಾಗಲ್ಲ. ಯಾಕೆಂದ್ರೆ ಸೊಸೈಟಿಯಲ್ಲಿ ಜನರು ಬ್ಯಾಡ್ ಕಾಮೆಂಟ್ಸ್ ಮಾಡ್ತಾರೆ, ತಪ್ಪಾಗಿ ನಮ್ಮ ಬಗ್ಗೆ ಹಬ್ಬಿಸ್ಬಿಡ್ತಾರೆ. ಮಾತ್ರವಲ್ಲದೆ ನಮ್ಮನ್ನ ಕೆಟ್ಟವರನ್ನಾಗಿ ತೋರಿಸ್ಬಿಡ್ತಾರೆ. ಅಯ್ಯ, ಅಭಿಷಿಕ್ತರು ಎದ್ದೊಳ್ಬೇಕು. ಆಗಿನ ಕಾಲದ ಅಭಿಷಿಕ್ತರು ಗದರಿಸ್ತಾ ಇದ್ರು, ಎಚ್ಚರಿಸ್ತಾ ಇದ್ರು. ಸೇವಕರುಗಳಾದಂತ ನಾವುಗಳು, ಪವಿತ್ರಾತ್ಮ ಭರಿತವಾದಂತ ಪ್ರವಾದಿಗಳು, ಸತ್ಯವೇದದ ಪರ್ಯಂತರ ನಾವು ನೋಡ್ಕೊಂಡು ಬರುವಾಗ ಕರ್ತನ ಕೃಪೆಯಿಂದ ಜನರು ಎಚ್ಚರಿಸ್ತಾ ಇದ್ರು. ಆದ್ದರಿಂದ ಪ್ರಿಯ ದೇವರ ಮಕ್ಕಳೇ, ನಾನಿವತ್ತು ಹೇಳ್ತಾ ಇರುವಂತ ವಿಚಾರ ಏನಂದ್ರೆ, ಆ ಸ್ಯಾರ ಮಾತ್ರವಲ್ಲದೆ ಇನ್ನೊಬ್ಬ ಯಾರೋ ಲೇಡಿ, ಆಮೇಲೆ ಡೆನಿಮ್ ಅನ್ನೋನು ಯಾರೋ ಒಬ್ಬ ಕಾಲ್ ಮಾಡ್ದ. ಆ ಡೆನಿಮ್ ಅನ್ನೋನು ಮೆಸೇಜ್ ಮಾಡ್ದ, ಡಿಲೀಟ್ ಮಾಡ್ದ. ಅದ್ರಲ್ಲಿ ಅವನು ಹಾಕಿದ್ದಾನೆ, ಪಾಸ್ಟರ್ ಜಾನ್ ಶಮೈನ್ ದೊಡ್ಡ ಕಳ್ಳ, ಲಂಚ ತೆಗೆದುಕೊಳ್ತಾ ಇರುವಂತದ್ದು ನನ್ನ ಹತ್ರ ವಿಡಿಯೋ ಇದೆ ಅಂತ. ಅಯೋಗ್ಯ ಅವನು. ಯೋಗ್ಯತೆ, ದೇವ ಮಗನ ಪವಿತ್ರವಾದ ಪದವಿಯನ್ನ, ಆ ಶ್ರೇಷ್ಠ ಪದವಿಯನ್ನ ದುರ್ಬಳಕೆ ಮಾಡ್ಕೊಳ್ತಿರುವಂತ ಅಯೋಗ್ಯ. ಲಂಚ ತೆಗೆದುಕೊಳ್ಳೋದಿರಲಿ, ಮತ್ತೊಬ್ಬರ ಬಳಿಯಲ್ಲಿ ಹೊಟ್ಟೆಪಾಡಿಗೋಸ್ಕರ, ಸ್ವಾರ್ಥಕ್ಕೋಸ್ಕರವಾಗಿ ಕೈ ಚಾಚಿ, ಸ್ವಲಾಭಕ್ಕೋಸ್ಕರವಾಗಿ ಇನ್ನೊಬ್ಬರನ್ನ ತುಳಿದು, ಸ್ವಲಾಭಕ್ಕೋಸ್ಕರವಾಗಿ ಮತ್ತೊಬ್ಬರ ಬಗ್ಗೆ ಕೆಟ್ಟದಾಗಿ ಹೇಳಿ, ಸ್ವಲಾಭಕ್ಕೋಸ್ಕರವಾಗಿ ಇನ್ನೊಬ್ಬರ ಹೆಸರು ಕೆಡಿಸುವಂತ ಅಯೋಗ್ಯತನದ ಸೇವಕತನದ ಆ ಜ್ಞಾನವೂ ದೇವರು ನನಗೆ ಕೊಟ್ಟಿಲ್ಲ. ನನ್ನದೆಲ್ಲವನ್ನ ಕರ್ತನಿಗಾಗಿ ಖರ್ಚು ಮಾಡಿದ್ದೇನೆ, ನನ್ನದೆಲ್ಲವನ್ನ ಕರ್ತನ ರಾಜ್ಯಕ್ಕಾಗಿ ಬಿತ್ತುತ್ತೇನೆ, ನನ್ನದೆಲ್ಲವನ್ನ ಕರ್ತನಿಗಾಗಿ ಖರ್ಚು ಮಾಡಿ ನಾನು ಆತನಿಗೆ ಹೇಳಿದೆ, ಐ ವಿಲ್ ಬ್ರಿಂಗ್ ಮೈ ಬ್ಯಾಂಕ್ ಬ್ಯಾಲೆನ್ಸ್ ಟು ದಿ ಪಬ್ಲಿಕ್ ತೆಗೆದುಕೊಂಡ್ ಬರ್ತೀನಿ ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಅನ್ನ. ನಾನು ಎಲ್ಲವನ್ನ ಜನಸಾಮಾನ್ಯರಿಗೆ, ಸಂಕಟದಲ್ಲಿರುವವರಿಗೆ, ಶ್ರಮೆಯಲ್ಲಿರುವವರಿಗೆ ಉಪಯೋಗಿಸ್ತೇನೆ.
ಮತ್ತೆ ಯಾರ ಹತ್ರನಾದ್ರೂ ನಮ್ಮ ಸಭೆಗೆ ಬರುವಂತ ಯಾವುದೇ ವಿಶ್ವಾಸಿಗಳ ಹತ್ರ ಆಗಲಿ, ನೀವು ಇಂಥದ್ದಕ್ಕೆ ಇಷ್ಟು ಕೊಡಿ, ನೀವು 20,000 ಕೊಡಿ, 30,000 ಕೊಡಿ, 40,000 ಕೊಡಿ, 50,000 ಕೊಡಿ, ಇದುವರೆಗೂ ಯಾವತ್ತು ಯಾರನ್ನು ಕೇಳಲಿಲ್ಲ, ಕೇಳೋದು ಇಲ್ಲ. ಯಾಕೆಂದ್ರೆ ನಿಮ್ಮ ಹಾಗೆ ದುಷ್ಟ ಬುದ್ಧಿ, ಸ್ವಾರ್ಥ ಬುದ್ಧಿ ಇಲ್ಲ. ಬೈಬಲ್ ಬೇಸ್ಡ್ ಪರ್ಸನ್, ಕ್ಲೀನ್ ಹ್ಯಾಂಡ್ ಆಗಿದ್ದೀನಿ ನಾನು. ಯಾರಿಗೂ ಹೆದರುವಂತ ಅವಶ್ಯಕತೆನೇ ಇಲ್ಲ, ಯಾರಿಗೂ ಹೆದರೋದು ಇಲ್ಲ. ನಿನ್ನಂತ ರಿಚರ್ಡ್ ಅಂತ ಕಳ್ಳರಿಗೆ, ಮೋಸಗಾರರಿಗೆ, ದೇವರ ಸೇವೆಯನ್ನು ದುರ್ಬಳಕೆ ಮಾಡಿಕೊಳ್ಳುವಂತವರಿಗೆ ಹೆದರೋದೇ ಇಲ್ಲ. ಮತ್ತೆ ಯಾಕೆ ನಾವು ಮಾಡ್ತಾ ಇದ್ದೀವಿ ಅಂತಂದ್ರೆ ಎಲ್ರಿಗೂ ಫೋನ್ ಮಾಡಿ ಹೇಳಕ್ಕಾಗಲ್ಲ, ಜನರ ಬಳಿ ಹೋಗಿ ಮಾತನಾಡ್ಲಿಕ್ಕಾಗಲ್ಲ. ಸೊ ಜನರೆಲ್ಲರೂ ಎಜುಕೇಟ್ ಆಗ್ಬೇಕನ್ನುವಂತ ವಿಚಾರದಲ್ಲಿ ಹೇಳ್ತಾ ಇದ್ದೇನೆ. ತುಂಬಾ ಜನರಿಗೆ ಹೇಳಿದ್ರು, ಅನ್ಯ ಜನರಿಗೆ ಇದು ಗೊತ್ತಾದ್ರೆ, ಅಯ್ಯ ಬೈಬಲ್ ನಲ್ಲಿ ಆದಿಕಾಂಡದಿಂದ ಪ್ರಕಟಣೆವರೆಗೂ ಬೈಬಲ್ ಇಟ್ಸ್ ಅ ಓಪನ್ ಬುಕ್. ಆದಾಮ ಹವ್ವಳು ಪಾಪ ಮಾಡಿದ್ದನ್ನ ಹೈಡ್ ಮಾಡಬೇಕಾಗಿತ್ತು, ಯಾಕೆ ಹೈಡ್ ಮಾಡಲಿಲ್ಲ? ಅಬ್ರಹಾಮನು ಹಾಗರಳನ್ನ ಮರಳು ಕಾಡಿಗೆ ಕಳಿಸಿದಾಗ ಯಾಕೆ ಹೈಡ್ ಮಾಡಲಿಲ್ಲ ದೇವರು? ಯಾಕೆ ಅದನ್ನ ಪಬ್ಲಿಕ್ ಮಾಡಿದ್ದಾರೆ? ಯಾಕೆಂದ್ರೆ ಅಬ್ರಹಾಮ ತನ್ನ ಹೆಂಡತಿಯನ್ನ ಸರಿಯಾದ ರೀತಿಯಲ್ಲಿ ಸಾಕ್ಬೇಕಾಗಿತ್ತು, ಮರಳು ಕಾಡಿಗೆ ಬಿಡಬಾರ್ದಾಗಿತ್ತು. ಅವನು ಬಿಟ್ಟ, ನೀವು ಬಿಡಬೇಡ್ರಿ ಅಂತ ಹೇಳ್ತಾ ಇರೋದು ದೇವರು. ಅಬ್ರಹಾಮನ ನಂಬಿಕೆ ಮೂಲ ಪಿತೃ ಆಗಿದ್ರು ಪರವಾಗಿಲ್ಲ, ಹೆಂಡತಿಯನ್ನ ಮರಳು ಕಾಡಿಗೆ ಬಿಟ್ಟ, ಆದ್ರಿಂದ ನಾನು ಅವರನ್ನ ಕಾಪಾಡದೆ, ಅವರನ್ನ ನಡೆಸಿದೆ, ನೀವಂಗ್ ಮಾಡಬೇಡಿ ಅಂತ ಹೇಳೋದಕ್ಕೋಸ್ಕರ ಪಬ್ಲಿಕ್ ನಲ್ಲಿ ಇಟ್ಟಿದ್ದಾರೆ. ಎಲ್ಲರೂ ಓದ್ಬೋದು, ಇಡೀ ಪ್ರಪಂಚದಲ್ಲಿರುವಂತ 750 ಕೋಟಿ ಜನರು ನೋಡ್ಬೋದು. ಲೋಟನು ತನ್ನ ಸ್ವಂತ ಹೆಣ್ಣು ಮಕ್ಕಳ ಜೊತೆ ಮಲಗಿ ಮಕ್ಕಳನ್ನ ಹುಟ್ಟಿಸಿದ ಅಂತ ನಾವು ನೋಡ್ತೇವೆ. ಯಾಕೆ ಬರ್ದಿದೆ ಗೊತ್ತಾ? ನೀನು ಅಯೋಗ್ಯ, ಆ ರೀತಿ ಇರಬೇಡ, ಅವನು ಮಾಡಿದ್ದು ತಪ್ಪು, ನೀನು ಆ ರೀತಿ ತಪ್ಪು ಮಾಡಬೇಡ ಅಂತ ಗದರಿಸಿ ಹೇಳ್ತಾ ಇರುವಂತದ್ದು ವಾಕ್ಯ. ಅದು ಬೈಬಲ್ ನಲ್ಲಿ ಬರೆದಿರುವಂತದ್ದೆಲ್ಲವೂ ಕೂಡ ಸತ್ಯ. ಅನ್ಯ ಜನರು ಪಾಪ ಅವ್ರಿಗೆ ಏನ್ ಗೊತ್ತಿದೆ? ಅವ್ರಿಗೆ ಏನೇನು ಗೊತ್ತಿಲ್ಲ. ನಾವು ಮಾದರಿಯಾಗಿರ್ಬೇಕಾಗಿತ್ತು, ನಾವು ಸದೃಶವಾಗಿರ್ಬೇಕಾಗಿತ್ತು. ಬೈಬಲ್ ಪ್ರಕಾರವಾಗಿ ನಾವು ಆ ರೀತಿಯಾಗಿ ನಡ್ಕೊಳ್ದೇನೆ ವಾಕ್ಯಾನುಸಾರವಾಗಿ ನಡಿಬೇಕು. ಕಳ್ಳನೇ ಅವನು ಕಳ್ತನ ಮಾಡಿ ಮಾಡಿ ಅಭ್ಯಾಸ ಆದ್ಮೇಲೆ ನೋಡಿದವ್ರನ್ನೆಲ್ಲರೂ ಕಳ್ಳ ಅಂತ. ಹಾಗಾಗಿ ನಾವು ಯಾಕೆ ರೆಸ್ಪಾನ್ಸ್ ಆಗ್ತಾ ಇದ್ದೀನಿ ಅಂತಂದ್ರೆ, ಈ ವಿಡಿಯೋದ ಮೂಲಕವಾಗಿ ದಯವಿಟ್ಟು ಉತ್ತಮವಾದ ಸಭೆಗಳಿಗೆ ಹೋಗಿ, ಶ್ರೇಷ್ಠವಾದ ಸಭೆಗಳಿಗೆ ಹೋಗಿ. ಯಾವ ಸಭೆಗೆ ನಾವು ಹೋಗ್ಬೇಕು? ಯಾವ ಸಭೆ ದೇವರ ವಾಕ್ಯವನ್ನು ಬೋಧಿಸುತ್ತೋ, ಯಾವ ಸಭೆ ಜನರನ್ನ ಕ್ರಿಸ್ತನ ಕಡೆಗೆ ನಡೆಸುತ್ತೋ, ತಮ್ಮ ಕಡೆಗೆ ಸೆಳೆದುಕೊಳ್ಳದೆ, ತಮ್ಮ ಸ್ವಾರ್ಥದ ಕಡೆಗೆ ಸೆಳೆದುಕೊಳ್ಳದೆ, ಜನರನ್ನ ತಮ್ಮ ಕಡೆಗೆ ತಮಗೆ ಗೌರವ ಕೊಡಬೇಕು, ತಮ್ಮನ್ನ ಅಪ್ಪ ಡ್ಯಾಡಿ ತಮ್ಮನ್ನ ತೋರ್ಪಡಿಸಿಕೊಳ್ಳುವುದ ಕಡೆಗೆ ಅಲ್ಲ, ಕ್ರಿಸ್ತನನ್ನ ಡ್ಯಾಡಿ ಅನ್ನೋದ್ರ ಕಡೆಗೆ, ಕ್ರಿಸ್ತನನ್ನ ಅತಿ ಹೆಚ್ಚಾಗಿ ಪ್ರೀತಿ ಮಾಡುವಂತೆ, ಯೇಸುವನ್ನ ಅತಿ ಹೆಚ್ಚಾಗಿ ಪ್ರೀತಿಸುವುದಕ್ಕೆ ಜನರನ್ನ ಪ್ರೇರೇಪಣೆಗೊಳಿಸಬೇಕು. ಯಾವ ಸಭೆ ಜನರನ್ನ ಹೆಚ್ಚು ದೇವರನ್ನ ಪ್ರೀತಿ ಮಾಡಲಿಕ್ಕೆ ಕಲಿಸಿಕೊಟ್ಟು ಜನರನ್ನ ದೇವರ ಕಡೆಗೆ ನಡೆಸುತ್ತೋ ಅಂತ ಸಭೆಗೂ, ವಾಕ್ಯವನ್ನ ಸ್ವಲಾಭಕ್ಕಾಗಿ ಆ ವಾಕ್ಯದ ಮಧ್ಯದಲ್ಲಿ ತಮ್ಮದನ್ನೇನೋ ಜನರ ಮಧ್ಯದಲ್ಲಿ ತೆಂದು ಮಾಡುವಂತದ್ದಲ್ಲ, ವಾಕ್ಯವನ್ನ ಸತ್ಯಪರವಾಗಿ ಬೋಧಿಸಿ ಜನರನ್ನ ವಾಕ್ಯಕ್ಕೆ ನಡೆಸಿ ಆ ವಾಕ್ಯವೆಂಬಾತನ ಕಡೆಗೆ ನಡೆಸುವಂತ ಸಭೆಗಳಿಗೆ ಹೋಗಿ. ಮಾತ್ರವಲ್ಲದೆ ಆರಾಧನೆಯಲ್ಲಿ ತಮ್ಮನ್ನ ತಾವು ಡಿಗ್ನಿಫೈ ಮಾಡಿಕೊಳ್ಳುವಂತ, ಹೆಚ್ಚು ಪಬ್ಗಳ ಹಾಗೆ ತಮ್ಮನ್ನ ತಾವು ಹೆಚ್ಚು ಮೆರೆಸಿಕೊಳ್ಳುವಂತ ಸಭೆಗಳಿಗೆಲ್ಲ ದೇವರು ತಮಗೆ ಕೊಡಲ್ಪಟ್ಟಂತ ಎಲ್ಲವುಗಳನ್ನ ದೇವರ ಘನಕ್ಕಾಗಿ ಉಪಯೋಗಿಸಿ ಜನರೆಲ್ಲರೂ ದೇವರನ್ನ ಭಕ್ತಿಯಿಂದ ಆರಾಧಿಸುವಂತ, ಜನರೆಲ್ಲರೂ ದೇವರನ್ನ ಪೂರ್ಣ ಭಾವದಿಂದ ಆರಾಧಿಸುವಂತ, ಸತ್ಯದಿಂದ ಆರಾಧಿಸುವಂತ ಸಭೆಗಳಿಗೆ ಹೋಗಿ. ನಿಮ್ಮನ್ನ ನಾನು ಯಾವತ್ತೂ ಅಷ್ಟೇ ದಶಮಾಂಶ ಕಾಣಿಕೆಗಳ ಬಗ್ಗೆ ಮಾತನಾಡಲಿಲ್ಲ. ದಶಮಾಂಶ ಯಾಕೆ ಪಾಸ್ಟ್ರು ಕೊಡ್ತೀರಿ ಅಂತ ಹೇಳಲಿಲ್ಲ. ಈ ಪಾಸ್ಟ್ರು ಹೀಲಿಂಗ್ ಮಾಡ್ತಾರೆ, ಅದು ಮಾಡ್ತಾರೆ, ಅದೆಲ್ಲ ದೇವ್ರ ಕಾರ್ಯ ಮಾಡುವಂಥದ್ದು. ನಾನು ಅದ್ರ ಯಾವುದ್ರ ಬಗ್ಗೆನೂ ಮಾತನಾಡ್ತಾ ಇಲ್ಲ. ಈ ಆಂಡ್ರೂ ಕುರಿತು ನಾನು ಏನ್ ಮಾತನಾಡ್ತಾ ಇದ್ದೀನಿ ಅಂತಂದ್ರೆ, ನಿನಗೆ ಹೀಲಿಂಗ್ ಗಿಫ್ಟ್ ಇದ್ರೆ ವೆರಿ ಗುಡ್, ನಿನಗೆ ಡೆಲಿವರೆನ್ಸ್ ಸ್ಪಿರಿಟ್ ಇದ್ರೆ ವೆರಿ ಗುಡ್, ಡೆಲಿವರ್ ಮಾಡು ಜನರನ್ನ, ಬಿಡುಗಡೆ ಮಾಡು ಜನರನ್ನ, ರೋಗಗಳಿಂದ ಬಿಡುಗಡೆ ಮಾಡು, ವೆರಿ ಗುಡ್, ಐ ಅಪ್ರಿಶಿಯೇಟ್, ನಾನು ಅಪ್ರಿಶಿಯೇಟ್ ಮಾಡ್ತೇನೆ. ಬಟ್ ಬಿಡುಗಡೆಗಾಗಿ ನೀವು ಬಿಡುಗಡೆ ಆಗ್ಬೇಕಂತಂದ್ರೆ, ನೀವು ದೋಷ ಪರಿಹಾರ ಮಾಡ್ಕೊಳ್ಬೇಕಂತಂದ್ರೆ ಅವನು ದೇವರ ಸೇವಕನಲ್ಲ. ಅವನು ನಮ್ಮ ಮಧ್ಯದಲ್ಲಿರುವಂತ ದುಷ್ಟತನದ ಆತ್ಮದಿಂದ ತುಂಬಲ್ಪಟ್ಟವನು. ದೇವರಿಗೆ ಕೊಟ್ಟಿರುವಂತ ವರದ ಮೂಲಕವಾಗಿ ಜನರನ್ನ ಬಿಡುಗಡೆ ಮಾಡು, ರೋಗ ಸ್ವಸ್ಥತೆ ಮಾಡು, ಪ್ರವಾದನೆ ಮಾಡು. ಎಸ್, ವೆರಿ ಗುಡ್, ಐ ಅಪ್ರಿಶಿಯೇಟ್, ಐ ರೆಸ್ಪೆಕ್ಟ್.
ಐ ರೆಸ್ಪೆಕ್ಟ್. ಬಟ್ ಗೋಡಂಬಿ ತೆಗೆದುಕೊಂಡು ಬಾ, ಉಪ್ಪು ತೆಗೆದುಕೊಂಡು ಬಾ, ಮೇಲಿನ ಬತ್ತಿ ಕರಗದ ಮೇಲೆ ಅದನ್ನು ತೆಗೆದುಕೊಂಡು ಬಾ, ನೋಡಿ ಹೇಳ್ತೀನಿ ಅಂದ್ರೆ ಅದು ಅಂಚನ ನೋಡುವಂಥದ್ದು. ಅನ್ಯ ಜನರ ಆ ಪದ್ಧತಿಗಳವು. ದೇವರ ವಾಕ್ಯದಲ್ಲಿ ಬರೆದಿದೆ, ಅನ್ಯ ಜನರ ಪದ್ಧತಿಗಳನ್ನ ಹಿಂಬಾಲಿಸಬೇಡಿ ಎಂಬುದಾಗಿ ಬರೆದಿದೆ. ಅವರ ನಂಬಿಕೆ ಅದು. ದಟ್ ಇಸ್ ದೇರ್ ಫೇತ್. ನಾನು ಆ ಫೇತ್ ನ ರಿಜೆಕ್ಟ್ ಮಾಡ್ತಾ ಇಲ್ಲ. ದಟ್ ಇಸ್ ದೇರ್ ಫೇತ್, ಅವರ ನಂಬಿಕೆ. ಬಟ್ ಕ್ರೈಸ್ತತ್ವದಲ್ಲಿ ಬಂದಾಗ ಅದು ಪವಿತ್ರಾತ್ಮನಿಂದ ನಡೆಸಲ್ಪಡುವಂತ ಸೇವೆ ಆಗಬೇಕು, ಪರಿಶುದ್ಧಾತ್ಮನಿಂದ ತುಂಬಿಸಲ್ಪಡುವಂತ ಸೇವೆ ಆಗಬೇಕು. ಮಂಜೂಷ ಪರ್ವ ಪ್ರತಿಷ್ಠಾಪನೆ ಇಸ್ರಾಯೇಲ್ ದೇಶದಲ್ಲಿ ಇನ್ನೂ ಆಗಲಿಲ್ಲ. ಮೂಲತಃ ಇಸ್ರಾಯೇಲ್ಯರಿಗೆ ದೇವರು ಮಂಜೂಷದ ಬಗ್ಗೆ ಮಾತನಾಡಿ, ಆ ಮಂಜೂಷ ಇದುವರೆಗೂ ಇನ್ನು ಇಸ್ರಾಯೇಲ್ ದೇಶದಲ್ಲಿ ದೇವಾಲಯ ಕಟ್ಟಲ್ಪಟ್ಟು ಪ್ರತಿಷ್ಠೆ ಆಗಲಿಲ್ಲ. ಅದಕ್ಕಿಂತ ಮುಂಚೆ ಇವರೇ ಪ್ರತಿಷ್ಠೆ ಮಾಡಿಬಿಟ್ಟಿದ್ದಾನಂತಂದ್ರೆ ಎಚ್ಚರ, ಬಿ ವೆರಿ ಕೇರ್ಫುಲ್. ಅದಕ್ಕೆ ಯೇಸು ಸ್ವಾಮಿ ಹೇಳಿದ್ದು, ಕಡೇ ದಿವಸಗಳಲ್ಲಿ ನಿಮ್ಮನ್ನ ಮೋಸಗೊಳಿಸುವರು. ಯೇಸು ಅಲ್ಲಿದ್ದಾನೆ ಇಲ್ಲಿದ್ದಾನೆ ಎಂಬುದಾಗಿ ಹೇಳಿದರೆ ಓಡಿ ಹೋಗಬೇಡ್ರಿ, ಅದ್ಭುತಗಳಿಂದ ಓಡಿ ಹೋಗಬೇಡ್ರಿ. ದೇವರ ವಾಕ್ಯದಲ್ಲಿ ಬಂದಿದೆ, ಇವರು ವ್ಯಭಿಚಾರಿಗಳು, ಇವರು ಸೂಚಕ ಕಾರ್ಯಗಳನ್ನು ನೋಡದ ಹೊರತು ನಾನು ನಂಬುವುದಿಲ್ಲ. ಸೂಚಕ ಕಾರ್ಯಗಳು, ಅದ್ಭುತ ಕಾರ್ಯಗಳನ್ನ ಆಗದ ಹೊರತು ದೇವರನ್ನು ನಂಬುವುದಿಲ್ಲ. ಜನರನ್ನ ದೇವರ ಕಡೆಗೆ ನಡೆಸಬೇಕಾಗಿದ್ದಂತ ನಾವುಗಳು ಅದ್ಭುತಗಳ ಕಡೆಗೆ, ಮಹತ್ಕಾರ್ಯಗಳ ಕಡೆಗೆ ನಡೆಸಿದ್ರೆ ನಾವು ಕೂಡ ದೇವರ ಸೇವಕರಲ್ಲ, ನಾನು ಕೂಡ ದೇವರ ಸೇವಕನಲ್ಲ. ಆದ್ರಿಂದ ಪಸ್ಕಾ ಹಬ್ಬಕ್ಕೆ ಕುರಿಗಳು, ಮೇಕೆಗಳು 14,000, 28,000 ಫಿಕ್ಸ್ ಮಾಡಿ ಎಲ್ಲಿದ್ದೇವೆ ನಾವು? ಯಾವ ಕಾರ್ಯದಲ್ಲಿ ತೊಡಗ್ತಾ ಇದ್ದೇವೆ? ಮಾತ್ರವಲ್ಲದೆ ತಪ್ಪಾಗಿ ಕಾಮೆಂಟ್ಸ್ ಮಾಡುವಂತವರಿಗೆ ಮತ್ತೆ ನೀವು ತಪ್ಪಾಗಿ ಹೇಳುವಂತವರಿಗೆ ಹೆದರುವಂತವನೇ ಅಲ್ಲ ನಾನು. ಯಾಕಂದ್ರೆ ಇಟ್ಸ್ ಎ ಕ್ಲೀನ್ ಹ್ಯಾಂಡ್, ಕ್ಲೀನ್ ಹ್ಯಾಂಡ್. ಮಿಸ್ಟರ್ ಡೆನಿಮ್, ಮಿಸ್ಟರ್ ಆಂಡ್ರೂ, ಇಟ್ಸ್ ಎ ಕ್ಲೀನ್ ಹ್ಯಾಂಡ್. ಸ್ಯಾರಾ ಡಿಸೋಜಾ ಅಂತ ತುಂಬಾ ಜನರು ಆಗ್ತಾ ಇದ್ದೀರಿ, ಯಾರೋ ಪವಿತ್ರ ಅಂತ ಆಗ್ತಾ ಇದ್ದೀರಿ. ಇಟ್ಸ್ ಅ ಕ್ಲೀನ್ ಹ್ಯಾಂಡ್. ಆಂಡ್ರೂ ತರ 24,000, 1 ಲಕ್ಷ, 2 ಲಕ್ಷ ಆಕ್ಷನ್ ಹೋಗಿ ಸಭೆನ ಮಾರುಕಟ್ಟೆ ಮಾಡಿರುವಂತದ್ದು, ಕಮರ್ಷಿಯಲ್ ಪ್ಲೇಸ್ ಮಾಡಿರುವಂತದ್ದು. ನಾನು ಕೂಡ ಆಡಿಯೋಗಳನ್ನ ಹಾಕ್ಬಹುದು, ನಾನು ಕೂಡ ಸಾಕ್ಷಿಗಳನ್ನ ಹಾಕ್ಬಹುದು. ಬಟ್ ಆ ರೀತಿಯಾದಂತ ಕೆಳಮಟ್ಟದ ದೇವರ ಸೇವಕ ನಾವೆಲ್ಲ. ಮಾಡಕ್ ಕೆಲಸ ಇಲ್ದಿರ ಈ ವಿಡಿಯೋ ಮಾಡ್ತಾ ಇಲ್ಲ. ಜನರು ನಾಶವಾಗಬಾರದು, ಜನರು ಮೋಸವಾಗಬಾರದು. ನನ್ನ ಜನರು ನಾಶವಾಗ್ತಾ ಇದ್ದಾರೆ, ನನ್ನ ಜನರು ಬಡತನದಲ್ಲಿ ಸಾಯ್ತಾ ಇದ್ದಾರೆ, ನನ್ನ ಜನರು, ನನ್ನ ಕರ್ನಾಟಕದ ದೇಶದ ಜನರು ಬಡತನಗಳಲ್ಲಿ ಊಟಕ್ಕಾಗಿ ಪರದಾಡ್ತಾ ಇದ್ದಾರೆ, ಕಣ್ಣೀರಿಡ್ತಾ ಇದ್ದಾರೆ, ಕಷ್ಟಪಡ್ತಾ ಇದ್ದಾರೆ. ಅವರ ನಂಬಿಕೆಯನ್ನ ಬಂಡವಾಳ ಮಾಡಿಕೊಳ್ಬಾರದು, ಅವರ ಕಷ್ಟಗಳನ್ನ ಬಂಡವಾಳ ಮಾಡಿಕೊಳ್ಬಾರದು, ಅವರ ಸಮಸ್ಯೆಗಳನ್ನ ಬಂಡವಾಳ ಮಾಡಿಕೊಳ್ಬಾರದು. ನೀನು ಕೊಟ್ರೆ ಪರಿಹಾರ ಮಾಡಿಕೊಡ್ತೀನಿ. ನೀನೇನು ದೇವರ? ನೀನೇನು ಯೇಸು ಕ್ರಿಸ್ತನ? ಅವರೇ ಉಚಿತವಾಗಿ ಕಲ್ವಾರಿ ಶಿಲುಬೆಯಲ್ಲಿ ಆ ಕೋಟ್ಯಾಂತರ ದೇವದೂತರುಗಳ ಮಧ್ಯದಲ್ಲಿ ಆರಾಧನೆಯನ್ನು ಹೊಂದುತ್ತಾ, ಕೋಟ್ಯಾಂತರ ದೇವದೂತರುಗಳ ಮಹಿಮೆ ಹೊಂದುತ್ತಾ, ಸರ್ವೈಶ್ವರ್ಯಗಳಿಂದ ಕೂಡಿದಂತ ನನ್ನ ಪ್ರಭು, ಸರ್ವೈಶ್ವರ್ಯಗಳಿಂದ ಕೂಡಿದಂತ ನನ್ನ ರಕ್ಷಕ ತನ್ನನ್ನು ಬರಿದು ಮಾಡಿಕೊಂಡು ಲೋಕಕ್ಕೆ ಬಂದು ಜನರಿಗೆ ಉಚಿತವಾಗಿ ಬಿಡುಗಡೆಯನ್ನು ಕೊಟ್ಟ, ಉಚಿತವಾಗಿ ಪ್ರಾಣ ನಷ್ಟದಿಂದ ಬಿಡುಗಡೆ ಮಾಡಿದ, ನರಕದಿಂದ ಬಿಡುಗಡೆ ಮಾಡಿದ. ನೀನಾದ್ರೂ ದೋಷ ಪರಿಹಾರಕ್ಕಾಗಿ 24,000, ಎಷ್ಟು ಒಂದು ಸಾರಿ ದೋಷ ಪರಿಹಾರ ಆಗಲಿಲ್ಲ ಅಂದ್ರೆ ಒಬ್ಬೊಬ್ಬರು 7 ಸಾರಿ, 8 ಸಾರಿ ದೋಷ ಪರಿಹಾರ. ಯೇಸುವಿನ ನಾಮವೇ ದೋಷ ಪರಿಹಾರ, ಯೇಸುವಿನ ನಾಮವೇ ಬಿಡುಗಡೆ. ಹಾಗಿರುವಾಗ ಮೊದಲು ನಮ್ಮಲ್ಲಿರುವಂತಹ ಹುಳುಕನ್ನು ತೆಗೆದುಹಾಕೋಣ. ಇನ್ನೊಬ್ಬ ಹೇಳ್ತಾನೆ, ನಿನ್ನ ಕಣ್ಣಲ್ಲಿರುವ ತೊಲೆಯನ್ನು ನೋಡದೆ ಮತ್ತೊಬ್ಬನ ಕಣ್ಣಲ್ಲಿರುವ ರವೆಯನ್ನು ಯಾಕೆ ನೋಡಿವಿ? ಅಯ್ಯ, ನಾನು ಮತ್ತೊಬ್ಬರ ಕಣ್ಣಿನಲ್ಲಿ ರವೆಯನ್ನು ನೋಡ್ತಾ ಇಲ್ಲ, ತೊಲೆಯನ್ನು ನೋಡ್ತಾ ಇಲ್ಲ. ಆ ಆಂಡ್ರೂನಲ್ಲಿರುವಂತ ದುಷ್ಟ ಗುಣಗಳ ಬಗ್ಗೆ ಮಾತನಾಡ್ತಾ ಇಲ್ಲ, ಅವನ ಹತ್ರ ಇರುವಂತ ಅಸಭ್ಯ ವರ್ತನೆಯನ್ನು ನಾನು ಮಾತನಾಡ್ತಾ ಇಲ್ಲ. ಅಯ್ಯ, ನನ್ನ ಜನರು ಸಾಲಗಳನ್ನು ಮಾಡಿಕೊಡ್ತಾ ಇದ್ದಾರೆ, ನನ್ನ ಜನರು ಸಾಲಗಳನ್ನು ಮಾಡಿಕೊಂಡು ಮೊದಲಿಂದಲೂ ನನ್ನ ಜನರು ಕಷ್ಟಪಡ್ತಾ ಇದ್ದಾರೆ, ಸಾಲಗಳು ಮಾಡಿಕೊಂಡು ಕಷ್ಟಪಡ್ತಾ ಇದ್ದಾರೆ, ಮನೆ ಆಸ್ತಿಗಳನ್ನ ಮಾರ್ಕೊಂಡಿದ್ದಾರೆ, ಪ್ರಾಣಗಳನ್ನ ತೆತ್ತಿದ್ದಾರೆ. ಅವನ ಆಂಡ್ರೂ ರಿಚರ್ಡ್ ಚರ್ಚ್ಗೆ ಹೋಗಿ ಅನೇಕ ಚರ್ಚ್ಗಳಿಂದ ಹೋಗಿದ್ದಾರೆ, ಅನೇಕ ಚರ್ಚ್ಗಳಿಂದ ಬಿಲೀವರ್ಸ್ಗಳು ಯೂಟ್ಯೂಬ್ ನಲ್ಲಿ ನೋಡ್ಕೊಂಡು ಅದು ಪ್ಯಾಷನ್ ರೀ, ಅದು ಫ್ಯಾಷನ್ ಆಗೋಗಿದೆ. ಎಡಿಟ್ ಮಾಡಬಹುದು, ನಮ್ಗೆ ಇಷ್ಟ ಬಂದಾಗೆ ಎಡಿಟ್ ಮಾಡ್ಕೊಳ್ಬಹುದು, ಜನರನ್ನ ಅಟ್ರಾಕ್ಟ್ ಮಾಡಬಹುದು. ಈಸ್ ಅಟ್ರಾಕ್ಟಿಂಗ್ ಪೀಪಲ್.
ಅಟ್ರಾಕ್ಟ್ ಆಗ್ಬೇಡ. ಹೋಗು, ನೀನು ಎಲ್ಲಿ ಸಭೆಗೆ ಹೋಗ್ತೀಯೋ, ಅದು ಬಡತನದ ಸಭೆನಾಗಿರ್ಲಿ, ಅದು ಹಳ್ಳಿ ಸಭೆನಾಗಿರ್ಲಿ, ಹೋಗು. ನಿನ್ನ ಸೇವಕ ಅಭಿಷೇಕಿಸಲ್ಪಟ್ಟಿದ್ದಾನೆ, ನಿನ್ನ ಸೇವಕ ಅಭಿಷೇಕಿಸಲ್ಪಟ್ಟಿದ್ದಾನೆ. ಹೋಗಿ ಕ್ಷಮಾಪಣೆ ಕೇಳಿ ಹಳ್ಳಿಗಳಿರುವಂತ ನಿಮ್ಮ ಸಭೆಗಳಿಗೆ ಹೋಗ್ರಿ. ನಿಮ್ಮ ಸಭೆಗಳಿಗೆ ನಂಬಿಗಸ್ತರಾಗಿ ಜೀವಿಸ್ರಿ, ನಿಮ್ಮ ಸಭೆಗಳಿಗೆ ಜೀವಿಸ್ರಿ. ಹಾಗಂತ ನನ್ನ ಸಭೆಯಿಂದ ಅಲ್ಲಿಗೆ ಹೋಗಿದ್ದಾರೆ ಅದಕ್ಕೆ ಮಾತಾಡ್ತಾ ಇದ್ದೀನಿ ಅಂತಲ್ಲ. ನಮ್ಮ ಸಭೆಯನ್ನ ಜನರನ್ನ ನಾವು ವಾಕ್ಯದಲ್ಲಿ ನಡೆಸಿದ್ದೇವೆ, ವಾಕ್ಯ ಭಾಗದಲ್ಲಿ ನಡೆಸಿದ್ದೇವೆ. ವಾಕ್ಯವನ್ನ ಬಿಟ್ಟು ಜನರನ್ನ ದಾರಿ ತಪ್ಪಿಸಲಿಲ್ಲ. ಅದಕ್ಕೆ ನಮ್ಮ ಸಭೆಯಲ್ಲಿ ಯಾಂತವನೇ ಬಂದು ಬೂದಿ ಹಾಕಿದ್ರು ಕೂಡ ಯಾರು ಹೋಗಲ್ಲ. ಯಾಕಂದ್ರೆ ವಾಕ್ಯದಲ್ಲಿ ಬೆಳೆಸಿದ್ದೇವೆ. ಪ್ರಿಯ ಸಹೋದರ ಸಹೋದರಿ, ಇದನ್ನು ವೀಕ್ಷಿಸ್ತಾ ಇರುವಂತವ್ರು ಹೋಗ್ರಿ, ನಿಮ್ಮ ಸಭೆಗಳಿಗೆ ಹೋಗ್ರಿ, ನಿಮ್ಮ ಸಭೆಗಳಲ್ಲಿ ಜೀವಿಸ್ರಿ, ಸಭೆಗಳ ವಾಕ್ಯಗಳಲ್ಲಿ ಬದುಕರಿ. ಆದುದರಿಂದ ಕೊನೆಯದಾಗಿ ನಾನು ಏನ್ ಹೇಳ್ತಿದ್ದೀನಿ ಅಂತಂದ್ರೆ, ನನಗೆ ಗ್ರೇಸ್ ಮಿನಿಸ್ಟರ್ ಬಗ್ಗೆ ಆಗಲಿ, ಆಂಡ್ರೂ ರಿಚರ್ಡ್ ಬಗ್ಗೆ ಆಗಲಿ ಏನೂ ಇಲ್ಲ. ನಾನು ಅವನನ್ನ ಬೈಲಿಕ್ಕೆ ತೆಗೆದುಕೊಂಡು ಬರಬೇಕಾದ್ರೆ ಇಂಚು ತೆಗೆದುಕೊಂಡು ಬರ್ತೀನಿ. ಬಟ್ ಅದು ಯಾವುದು ನನಗಲ್ಲ. ನನಗೆ ಬೇಕಾಗಿದ್ದು ನನ್ನ ಜನರು ಎಜುಕೇಟ್ ಆಗಬೇಕು, ನನ್ನ ಜನರು ಎಜುಕೇಟ್ ಆಗ್ಬೇಕನ್ನುವಂತ ಆಸೆ ಅಷ್ಟೇ. ಇದನ್ನು ವೀಕ್ಷಿಸ್ತಾ ಇರುವಂತ ಕರ್ನಾಟಕದ ಜನತೆಯೇ, ಕ್ರೈಸ್ತ ಸಮುದಾಯವೇ, ನಿಮ್ಮ ಸಭೆಗಳಿಗೆ ಹೋಗ್ರಿ, ಪ್ರಾರ್ಥಿಸ್ರಿ, ಆರಾಧಿಸ್ರಿ. ಅವರೇ ಬಿಡುಗಡೆ. ಯೆರೆಮೀಯನು ಹೇಳ್ತಾನೆ, ನೀ ನನ್ನನ್ನು ಸ್ವಸ್ಥಪಡಿಸಿದ್ರೆ ನಾನು ಸ್ವಸ್ಥನೇ ಆಗ್ತೇನೆ. ಅವ್ರ ಪಾದ ಹಿಡೀರಿ, ಮರಿಯಳಾಗಿ ಅವರ ಪಾದ ಹಿಡೀರಿ, ಯೇಸುವಿನ ಪಾದದಲ್ಲಿಡಿ. ಅಲ್ಲಿ ಹೋಗಿ ಮೇಣದ ಬತ್ತಿ ಸುಟ್ಟು 24,000 ಮೇಣದ ಬತ್ತಿ ಸುಟ್ಟು ಕೈ ಸುಟ್ಟುಕೊಂಡು ಇದ್ದ ಹಣವನ್ನೆಲ್ಲ ಸುಟ್ಟುಕೊಂಡು. ಯಾಕ್ರಿ? ಮಾಂತ್ರಿಕ ಅವನೊಬ್ಬ. ಅಪೊಸ್ತಲ ಕೃತ್ಯಗಳಲ್ಲಿ ಸೀಮೋನ ಅನ್ನುವಂತ ಒಬ್ಬ ಮಾಂತ್ರಿಕ ಇದ್ದ. ಪೌಲನು ಅವನನ್ನ ಬಿಡುಗಡೆ ಮಾಡಿ ಅವನು ರಕ್ಷಣೆ ಹೊಂತಾನೆ. ಇವನೊಬ್ಬ ಸೀಮೋನನ ಹಾಗೆ ಕಳ್ಳ ಮಾಂತ್ರಿಕ ಇವನು. ಪ್ರಿಯ ಸಹೋದರ ಸಹೋದರಿ, ಎಚ್ಚೆತ್ತುಕೊಳ್ಳಿ, ಗಮನ ಹರಿಸಿ ಎಚ್ಚೆತ್ತುಕೊಳ್ಳಿ. ಒಂಚೂರು ಯೋಚನೆ ಮಾಡಿ, ಕೂತ್ಕೊಂಡು ಯೋಚನೆ ಮಾಡಿ, ಬೈಬಲ್ ಮುಂದಿಟ್ಕೊಂಡು ಯೋಚನೆ ಮಾಡಿ. ಬೈಬಲ್ನ ಚೆನ್ನಾಗಿ ಓದಿ. ರೀಡ್ ಯುವರ್ ಬೈಬಲ್. ನಾನು ಎಲ್ರಿಗೂ ಹೇಳ್ತಾ ಇದ್ದೀನಿ, ಕಾಮೆಂಟ್ಸ್ ಮಾಡೋರಿಗೆ, ಒಂದು ವಾಕ್ಯ ತೋರಿಸಿ, ದೋಷ ಪರಿಹಾರಕ್ಕಾಗಿ 24,000 ತೆಗೆದುಕೋ, ಮೋಶೆಕೋಲ್ ಮಾರಿ 1,00,000 ತೆಗೆದುಕೋ ಅಂತ ಬೈಬಲ್ ನಲ್ಲಿ ಎಲ್ಲಾದ್ರೂ ತೋರಿಸಿ, ಅವನೊಬ್ಬ ದೊಡ್ಡ ಮಹಾನ್ ಮ್ಯಾನ್ ಆಫ್ ಗಾಡ್ ಅಂತ ಅಕ್ಸೆಪ್ಟ್ ಮಾಡ್ತೀನಿ. ಸಭೆ ಸೇವೆ ಹೆಂಗ್ ನಡೆಯುತ್ತೆ? ಜನರು ಕೊಡುವಂತ ಕಾಣಿಕೆಗಳಿಂದ ಅಂತ ವಸೂಲಿ ಮಾಡಿ ದೋಚಿಕೊಳ್ಳುವಂತ ಸೇವೆ ಇದೆಯಲ್ಲ, ದೋಚಿಕೊಳ್ಳಬಾರ್ದು. ನಾನು ಚೆನ್ನಾಗಾಗ್ಬಿಟ್ಟು ಬಡತನದಿಂದ ಬರುವಂತ ಜನರು ಅವರು ದುಡಿಮೆ ಅಲ್ವಾ ಅದು, ಅವರ ಸೆಕೆ ನೀರು ಅಲ್ವಾ ಅದು, ಅವರ ಕಣ್ಣೀರು ಅಲ್ವಾ ಅದು, ಅವರ ವೇದನೆ ಅಲ್ವಾ ಅದು. ಅದರಲ್ಲಿ ಹೇಗೆ ನಾನು ಸಂತೋಷ ಪಡ್ಲಿಕ್ಕೆ ಸಾಧ್ಯ? ಹೇಗೆ ನಾನು ಲಕ್ಸುರಿ ಲೈಫ್ ಜೀವಿಸಲಿಕ್ಕೆ ಸಾಧ್ಯ? ಹೇಗೆ ಹೌ? ಎಚ್ಚೆತ್ತುಕೊಂಡು ಜ್ಞಾನ ತಂದುಕೊಂಡು ವಿವೇಕ ತಂದುಕೊಂಡು ಜೀವಿಸಿ. ಕರ್ತ ನಿಮ್ಮನ್ನು ಆಶೀರ್ವದಿಸಲಿ. ನಾನು ಪಬ್ಲಿಕ್ ನಲ್ಲಿ ಹೇಳಿದ್ದೇನೆ, ನನಗೆ ನೇರವಾಗಿ ನನ್ನ ಜನರ ಮೇಲೆ ಕರುಣೆ, ನನ್ನ ಜನರ ಮೇಲೆ ನನಗಿರ್ತಕ್ಕಂಥ ಕಾಳಜಿ, ಬಡ ಜನರ ಮೇಲೆ ಸಾಲಗಳು ಮಾಡಿಕೊಂಡು ಕೈ ಸುತ್ತಕೊಂಡು ಎಲ್ಲ ಅಲ್ಲಿ ಹೋಗಿ ಹಾಕಿ ಏನೋ ದೋಷ ಪರಿಹಾರ ಆಗ್ಬಿಡುತ್ತೆ, ಏನೋ ಅದ್ಭುತ ಆಗ್ಬಿಡುತ್ತೆ ಅಂದ್ಕೊಂಡವರ ಜೀವನದಲ್ಲಿ ಒಂದು ಅದ್ಭುತ ನಡೀಲಿ, ಒಂದು ಬೆಳಕುಂಟಾಗಲಿ ಅನ್ನುವಂಥ ಆಶೆ. ಇದನ್ನ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿ, ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳಿ, ಜ್ಞಾನವನ್ನು ಮಾಡಿ. ಗಾಡ್ ಬ್ಲೆಸ್ ಯು. ನಾವೆಲ್ಲರೂ ಕೂಡ ಪರಾತ್ಪರನಾದ ದೇವರನ್ನ ಹಿಂಬಾಲಿಸುವುದಕ್ಕೆ, ಯಥಾರ್ಥ ಮನಸ್ಸಿನಿಂದ ಸೃಷ್ಟಿಕರ್ತನ ಆರಾಧಿಸುವುದಕ್ಕೆ ಆತನ ಅಂಗೀಕರಿಸಿಕೊಂಡಿರುವಂಥವರು. ನಾನಾ ಜನಾಂಗಗಳಿಂದ, ನಾನಾ ನಂಬಿಕೆಗಳಿಂದ, ನಾನಾ ವಿಧಾನವಾದಂಥ ಪರಿಸ್ಥಿತಿಗಳಿಂದ ರಕ್ಷಕನಾದ ಯೇಸು ಕ್ರಿಸ್ತನನ್ನ ಅಂಗೀಕರಿಸಿಕೊಂಡು ಆತನ ಪ್ರಸನ್ನತೆಯನ್ನು ಅನುಭವಿಸುತ್ತಾ ಆ ಜೀವ ಸ್ವರೂಪನಾದ ದೇವರನ್ನ ಹಿಂಬಾಲಿಸುತ್ತಾ ಬಂದಿರುವಂತ ನಾವುಗಳು ಆತನ ಮಾರ್ಗದರ್ಶನ, ಆತನ ವಾಕ್ಯಗಳು, ಆತನ ತೇಜೋಮಯವಾದಂಥ ಆತನ ನುಡಿಗಳು ನಮ್ಮನ್ನ ಬದಲಾಯಿಸುತ್ತಾ ಬಂದಿರುವಂಥದ್ದು. ಲೋಕದಲ್ಲಿ ಯಾವ ವ್ಯಕ್ತಿಯ ಮಾತುಗಳೂ ಬದಲಾಯಿಸುವುದಕ್ಕಾಗಲ್ಲ, ಎಕ್ಸೆಪ್ಟ್ ದೇವರ ಮಹಿಮೆಯುಳ್ಳ ಮಾತುಗಳು ಮಾತ್ರ ನಮ್ಮನ್ನು ಬದಲಾಯಿಸಿರುವಂಥದ್ದು. ನಾನೊಂದು ವಿಡಿಯೋವನ್ನ ಮಾಡಿದ್ದೆ, ಗ್ರೇಸ್ ಮಿನಿಸ್ಟ್ರಿ ಆಂಡ್ರೂ ರಿಚರ್ಡ್ ಅಂತ ಹೇಳಿ. ಆ ವ್ಯಕ್ತಿಯ ಕುರಿತು, ಆತನು ಮಾಡ್ತಿರುವಂತಹ ಅನಾಚಾರಗಳ ಕುರಿತು, ಆತನು ದೈವತ್ವದ ಮಹಿಮೆಯನ್ನ ಬಂಡವಾಳವಾಗಿಸಿಕೊಂಡು, ದೇವ ಕಾರ್ಯಗಳನ್ನ ಬಂಡವಾಳವಾಗಿಸಿಕೊಂಡು ಜನರನ್ನ ದಾರಿ ತಪ್ಪಿಸ್ತಾ ಇರುವಂತದ್ರ ಕುರಿತು ಧ್ವನಿ ಎತ್ತಲಿಕ್ಕೆ ಆರಂಭಿಸಿದಾಗ ಅನೇಕ ಜನರು ಪ್ರೋತ್ಸಾಹ ಮಾಡಿದ್ರು. ಆ ಪ್ರೋತ್ಸಾಹಕ್ಕೆ ನಾನು ಉಬ್ಬಿ ಹೋಗುವುದಿಲ್ಲ, ಮಾತ್ರವಲ್ಲದೆ ಕೊಚ್ಚಿಕೊಳ್ಳೋದು ಇಲ್ಲ. ಹೊಗಳುವವರು ಇರ್ತಾರೆ, ತೆಗಳುವವರು ಇರ್ತಾರೆ. ಆದ್ದರಿಂದ ನನ್ನನ್ನು ಹೊಗಳಿದಂಥವ್ರಿಗೂ ಥ್ಯಾಂಕ್ ಯು ವೆರಿ ಮಚ್. ನನ್ನನ್ನ ಕೆಲವರು ಒಂದು 3-4 ಜನ ಆತನ ಚೇಳಗಳು, ಅಂದ್ರೆ ಆತನ ಅನುಯಾಯಿಗಳು ಕೆಲವು ತುಚ್ಛೀಕರಿಸುವಂಥದ್ದು,
ಮಾತ್ರವಲ್ಲದೆ ತಪ್ಪಾಗಿ ಹಬ್ಬಿಸುವಂಥದ್ದು ಇವೆಲ್ಲ ಮಾಡ್ತಿದ್ದಾರೆ. ಐ ಡೋಂಟ್ ಕೇರ್. ಯಾಕೆಂತಂದ್ರೆ ನಾನ್ ನಂಬಿರುವಂಥದ್ದು ಸೃಷ್ಟಿಕರ್ತನನ್ನ, ರಕ್ಷಕನಾದ ದೇವರನ್ನ. ಮಾಡುವುದಕ್ಕೆ ಕೆಲಸ ಇಲ್ಲದೆ ಇನ್ನೊಬ್ಬರ ಬಗ್ಗೆ ಕುಚೋದ್ಯ ಮಾಡೋದಕ್ಕಾಗಿ ಆಗ್ಲಿ, ಇನ್ನೊಬ್ಬರ ಬಗ್ಗೆ ತಪ್ಪಾಗಿ ಮಾತನಾಡೋದಕ್ಕಾಗಿ ಆಗ್ಲಿ ನನಗೆ ಸಮಯ ಇಲ್ಲ. ಯಾಕೆಂದ್ರೆ ಬಹಳಷ್ಟು ಸೇವೆ ಮಾಡ್ತಿದ್ದೀವಿ. ಅದ್ರಲ್ಲಿ ಅವನ ಹಿಂಬಾಲಕ ಒಬ್ಬ ಹೇಳ್ತಾನೆ, ನೀನು ಮಾಡಕ್ ಕೆಲಸ ಇಲ್ಲ, ಮಾತ್ರವಲ್ಲದೆ ಹಣ ದೋಚಿಕೊಳ್ತಾ ಇದೆಯಾ. ಸೊ ಈ ರೀತಿಯಾದಂತ ಕೆಲವು ಸಂಗತಿಗಳಿಗೆ ನಾನು ರೆಸ್ಪಾನ್ಸ್ ಮಾಡೋದೇ ಇಲ್ಲ, ರೆಸ್ಪಾನ್ಸ್ ಮಾಡೋದಕ್ಕೆ ಹೋಗೋದೇ ಇಲ್ಲ. ಯಾಕಂತಂದ್ರೆ ನಾನು ರೆಸ್ಪಾನ್ಸ್ ಮಾಡಿಬಿಟ್ರೆ, ರಿಯಾಕ್ಟ್ ಆಗಿಬಿಟ್ರೆ ಸುಳ್ಳುಗಾರರಿಗೆ, ಕಳ್ಳರಿಗೆ ನಾವು ರೆಕಮೆಂಡ್ ಮಾಡ್ದಂಗೆ ಆಗ್ಬಿಡುತ್ತೆ. ಹಾಗಾಗಿ ನಾನು ಅದ್ರ ಬಗ್ಗೆ ಮಾತನಾಡೋದಿಲ್ಲ. ಆದ್ರೆ ನನ್ನ ಈ ವಿಡಿಯೋ ಮಾಡ್ತಾ ಇರುವಂತದ್ರ ಮುಖ್ಯ ಉದ್ದೇಶ, ಅನೇಕ ಬಡವರು, ನನ್ನ ಜನರು ನಾಶವಾಗ್ತಾ ಇದ್ದಾರೆ, ನನ್ನ ಜನರು ಹಣ ಕಳ್ಕೊಳ್ತಾ ಇದ್ದಾರೆ. ನನ್ನ ಮುಗ್ಧತೆಯುಳ್ಳಂತ ಜನರು, ಎಡಗೈಗೂ ಬಲಗೈಗೂ ಅಂತರ ತಿಳಿಯದಂತ ಮುಗ್ಧ ಜನರು, ನಂಬಿಕೆಯಲ್ಲಿ ಬಹಳ ಪ್ರವೀಣತೆಯುಳ್ಳವರಾಗಿ ನಂಬಿಕೆಯನ್ನ ಹೆಚ್ಚು ನಂಬುತ್ತಾ ಕ್ರಿಸ್ತನ ಮೇಲೆ ಅಪಾರವಾದ ನಂಬಿಕೆ ಇಟ್ಟಿರುವಂತ ಎಷ್ಟೋ ದೇವ ಮಕ್ಕಳು ಮೋಸ ಹೋಗ್ತಾ ಇದ್ದಾರಲ್ಲ, ಅವರ ಹಣ ಕಳ್ಕೊಳ್ತಾ ಇದ್ದಾರಲ್ಲ, ಅವ್ರ ಸಾಲಗಾರರಾಗ್ತಾ ಇದ್ದಾರಲ್ಲ, ಅವ್ರು ಶ್ರಮೆ ಪಡ್ತಾ ಇದ್ದಾರಲ್ಲ, ಆ ಶ್ರಮೆ, ಆ ಕಣ್ಣೀರಿನ ವೇದನೆಯನ್ನ ಜನರು ತಪ್ಪಿಸಿಕೊಳ್ಬೇಕು, ಆ ದುಷ್ಟರಿಂದ ತಪ್ಪಿಸಿಕೊಳ್ಬೇಕೆಂಬುದಾಗಿ ಆಶೆ. ಯಾಕೆಂದ್ರೆ ನಾನು ಕೂಡ ಬಡತನದಿಂದ, ನಾನು ಕೂಡ ಇವನು ಹೇಳುವಂತ ಮಾಟ ಮಂತ್ರಗಳು, ಇವನು ಹೇಳುವಂತ ಕಡಲೆ ಬೀಜ, ಇವನು ಹೇಳುವಂತ ಸೀರೆಗಳು, ಇವನು ಹೇಳುವಂತ ಉಪ್ಪು, ಇವೆಲ್ಲವುಗಳನ್ನ ಕ್ರಿಸ್ತನನ್ನ ಅರಿಯುವುದಕ್ಕಿಂತ ಮುಂಚೆ, ಯೇಸುವನ್ನ ಅರಿತುಕೊಳ್ಳುವುದಕ್ಕಿಂತ ಮುಂಚೆ ನನ್ನ ಬದುಕು ಅದೇ ರೀತಿ ಇತ್ತು, ನನ್ನ ಜೀವಿತ ಅದೇ ರೀತಿ ಇತ್ತು. ಅನೇಕ ಕಡೆಗಳಲ್ಲಿ ಅಲೆದಾಡಿದ ಜೀವಕ್ಕೋಸ್ಕರವಾಗಿ, ನನ್ನ ಬದುಕು, ನನ್ನ ಆರೋಗ್ಯಕ್ಕೋಸ್ಕರವಾಗಿ ಯೇಸು ಕ್ರಿಸ್ತನೆಂಬ ದೈವತ್ವವನ್ನು ನಂಬುವುದಕ್ಕಿಂತ ಮುಂಚೆ, ಆ ಪ್ರೀತಿಯನ್ನು ಅನುಭವಿಸೋದಕ್ಕಿಂತ ಮುಂಚೆ ನಾನು ಪಾದಯಾತ್ರೆಗಳನ್ನ ಮಾಡಿದೆ, ಬೆಂಕಿ ಮೇಲೆ ನಡೆದೆ. ಮಾತ್ರವಲ್ಲದೆ ಅನೇಕ ಆಚಾರಗಳಲ್ಲಿ ನನ್ನ ಜೀವಿತ ಮುಳುಗು ಹೋಗಿತ್ತು. ಆ ಬಡತನದ ಕಷ್ಟ ನನಗೆ ಗೊತ್ತಿದೆ. ಕೇಳುವಂಥದ್ದನ್ನೆಲ್ಲ ಕೊಡುವಾಗ ಕೈಯಲ್ಲಿದ್ದನ್ನೆಲ್ಲ ಕಳ್ಕೊಳ್ಬೇಕು, ಕೇಳುವಂಥದ್ದನ್ನೆಲ್ಲ ಕೊಡುವಾಗ ಮನೋವೇದನೆ, ಕೇಳುವಂಥದ್ದನ್ನೆಲ್ಲ ಕೊಡುವಾಗ ಅಯ್ಯೋ ನಾನು ಚೆನ್ನಾಗಿ ಆಗ್ಬಿಡ್ತೀನೇನೋ, ನಾನು ಸರಿ ಆಗ್ಬಿಡ್ತೀನೇನೋ ಅನ್ನುವಂತ ಆ ಆಶೆಯಿಂದ ಓಡಿ ಹೋಗ್ತೇವೆ ಭಕ್ತಿವಂತರು, ಓಡಿ ಹೋಗ್ತಾರೆ ಭಕ್ತಾದಿಗಳು. ಕೊಡ್ತಾರೆ ಕೊಡ್ತಾರೆ ಕೊಡ್ತಾರೆ, ತಮ್ಮಲ್ಲಿ ಇದ್ದುದನ್ನೆಲ್ಲ ಕಳ್ಕೊಳ್ತಾರೆ. ಯಾಕಂದ್ರೆ ಏನಾದ್ರೂ ಒಳ್ಳೇದಾಗುತ್ತಾ, ಏನಾದ್ರೂ ಒಳ್ಳೇದು ನಡೆಯುತ್ತಾ ನನ್ನ ಜೀವಿತದಲ್ಲಿ ಅಂತ ಕಾಯ್ತಿರ್ತಾರೆ. ಅಂಥದ್ದನ್ನ ಬಂಡವಾಳ ಮಾಡಿಕೊಳ್ಳುವಂತ ಅನೇಕ ಜನರು ಸಮಾಜದಲ್ಲಿದ್ದಾರೆ. ತಮ್ಮ ಕೈಲಿದ್ದನ್ನೆಲ್ಲ ಕಳ್ಕೊಂಡು ಕಷ್ಟಪಟ್ಟು ವೇದನೆ ಪಟ್ಟು ಆತ್ಮಹತ್ಯೆ ಮಾಡಿಕೊಳ್ಳುವಂತವ್ರು ಎಷ್ಟೋ ಜನ, ದೇವರನ್ನ ಬಿಟ್ಟು ಹೋಗುವಂತವ್ರು ಎಷ್ಟೋ ಜನ, ಯೇಸು ಕ್ರಿಸ್ತನೆಂಬ ಮಹಿಮೆಯನ್ನು ಬಿಟ್ಟು ಹೋಗುವಂತವ್ರು ಎಷ್ಟೋ ಜನ. ಇದಾಗಬಾರದು ಎನ್ನುವಂತ ಒಂದೇ ಉದ್ದೇಶದಿಂದ ನಾನು ನಿಮ್ಮ ಮುಂದೆ ಬರ್ತಾ ಇದ್ದೇನೆ. ನಾನು ಅನೇಕ ಸಂಗತಿಗಳನ್ನ ಕಾಣ್ತಾ ಇದ್ದೇನೆ. ಈ ವ್ಯಕ್ತಿ ನಾನು ಹೇಳಿದ ಹಾಗೆ, ವಿಡಿಯೋದಲ್ಲಿ ಹೇಳಿದ ಹಾಗೆ, ಯಾರೇ ಹೋದ್ರೂ ಕೂಡ ಅವರ ಆಧಾರ್ ಕಾರ್ಡ್ ತೆಗೆದುಕೊಳ್ತಾರೆ. 500 ರೂಪಾಯಿ ಅವರು ಅಲ್ಲಿ ಕೊಟ್ಟಾಗ ಕ್ಯಾಂಡಲ್ಲು ಮಾತ್ರವಲ್ಲದೆ ಅಲ್ಲಿ ಎಣ್ಣೆ ಅಲ್ಲೇ ಇರುತ್ತೆ, ಬೇಕಾದಂತ ವಸ್ತುಗಳೆಲ್ಲವೂ ಅಲ್ಲೇ ಇರುತ್ತೆ. ಒಂದು ಕ್ಯಾಂಡಲ್ ಕೊಟ್ಟು ಸುಟ್ಟು ಆದ್ಮೇಲೆ ತೆಗೆದುಕೊಂಡು ಬನ್ನಿ ಅಂತಾನೆ, ಮಾತ್ರವಲ್ಲದೆ ಗೋಡಂಬಿ ಅಂತಾನೆ, ಫ್ರೂಟ್ಸ್ ಅಂತಾನೆ. ಇದು ಎಲ್ಲಿಂದ ಬಂತು? ಇಸ್ರಾಯೇಲರು ಕಾನಾನ್ ದೇಶಕ್ಕೆ ಪ್ರಯಾಣ ಮಾಡಿದಾಗ, ಐಗುಪ್ತ ದೇಶದಿಂದ ಬಿಡುಗಡೆಯಾಗಿ ಬಂದಾಗ ಮೋಶೆ ಸೀನಾಯಿ ಬೆಟ್ಟದಲ್ಲಿದ್ದ. ಮೋಶೆ ಸೀನಾಯಿ ಬೆಟ್ಟದಲ್ಲಿ ದೇವರ ಸಮ್ಮುಖದಲ್ಲಿದ್ದ. ಮೋಶೆ ಸೀನಾಯಿ ಬೆಟ್ಟದಲ್ಲಿ ದೇವರನ್ನು ದರ್ಶಿಸುತ್ತಿರುವಾಗ ಆರೋನನ ಬಳಿಗೆ ಜನರು ಬಂದು ನಮ್ಮನ್ನ ಕರ್ಕೊಂಡು ಬಂದು, ಮೋಶೆ ಏನಾದ್ರೂ ಗೊತ್ತಿಲ್ಲ, ನಮ್ಮ ಮುಂದೆ ಹೋಗೋದಕ್ಕೆ ದೇವರುಗಳು ಮಾಡಿಕೊಡು ಅಂದಾಗ ಅವರನ್ನ ದಾರಿ ತಪ್ಪಿಸಿಬಿಟ್ಟೆ ಆರೋನ. ಅವರೆಲ್ಲರೂ ಕೂಡ ದಾರಿ ತಪ್ಪಿ ಹೋಗುವಂತೆ, ದೇವ ಮಹಿಮೆಯನ್ನ ಬಿಟ್ಟು ಆ ದೈವತ್ವವೇ ಇಲ್ಲದೆ ಇರುವಂತ ವಸ್ತುವಿಗೆ ಆರಾಧಿಸುವುದಕ್ಕೆ ಜನರನ್ನ ಪ್ರೇರೇಪಿಸಿಬಿಟ್ಟ. ಅಲ್ಲಿ ದೇವರ ಕೋಪ ಜನರ ಮೇಲೆ ಬಂತು. ಇವತ್ತು ಈ ವಿಡಿಯೋವನ್ನು ನೋಡ್ತಾ ಇರುವಂತ ನೀವು ಯಾರೇ ಆಗಿರಿ ಪ್ರಿಯ ಸಹೋದರ ಸಹೋದರಿ, ನಿಮ್ಮ ಸಭೆಗಳಿಗೆ ಹೋಗಿ ದೇವರನ್ನ, ರಕ್ಷಕನನ್ನ, ಆ ಜೀವ ಸ್ವರೂಪನನ್ನ ಪ್ರೀತಿಯಿಂದ ಆತನ ಮುಂದೆ ಕಣ್ಣೀರಿಡಿ. ನಿಮ್ಮ ಬಾಧೆಗಳಿಂದ ಬಿಡುಗಡೆ ಮಾಡ್ಲಿಕ್ಕೆ ಆತನ ಪಾದದಲ್ಲಿ ಮಾತ್ರ ಸಾಧ್ಯ. ನರಮನುಷ್ಯರ ಕೈನಲ್ಲಿ ಅಸಾಧ್ಯ. ಕೇವಲ ದೇವರಿಂದ ವರಗಳನ್ನ ಪಡೆದುಕೊಂಡು, ದೇವರಿಂದ ಕಾರ್ಯಗಳನ್ನು ಪಡೆದುಕೊಂಡು ಅನೇಕರು ಡೆಲಿವರೆನ್ಸ್ ಮೀಟಿಂಗ್ಸ್ ಮಾತ್ರವಲ್ಲದೆ ಹಾಗೆ ನಾವು ಬಿಡುಗಡೆ ಮಾಡ್ತೇವೆ, ನಮ್ಮ ಹತ್ರ ಬನ್ನಿ ಬಿಡುಗಡೆ ಮಾಡ್ತೇವೆ. ನಾವು ದೇವರು ಮಾತ್ರ ಬಿಡುಗಡೆ ಮಾಡ್ಲಿಕ್ಕೆ ಸಾಧ್ಯ. ಯೆರೆಮೀಯನು ಹೇಳ್ತಾನೆ, ನೀನು ಸ್ವಸ್ಥಪಡಿಸಿದ್ರೆ ನಾನು ಸ್ವಸ್ಥನೇ ಆಗಬೇಕು. ಯಾರು ಮೋಸ ಹೋಗಬೇಡಿ, ಯಾರು ನಿಮ್ಮ ಹಣವನ್ನ ಕಳ್ಕೊಳ್ಬೇಡಿ. ಯೇಸು ಉಚಿತವಾಗಿ ಕೊಟ್ಟಿದ್ದಾನೆ, ಉಚಿತವಾಗಿ ಕೊಡಬೇಕಾಗಿದ್ದು ದೇವರ ಕೆಲಸ. ಯೇಸು ಲೋಕದಲ್ಲಿದ್ದಾಗ
ಜನರನ್ನ ಹುಡುಕಿ ಹೋಗಿ ಬಿಡುಗಡೆ ಮಾಡಿದ, ಸ್ವಸ್ಥ ಮಾಡಿದ, ಗುಣಪಡಿಸಿದ, ಯಾರಿಂದಲೂ ಏನು ತೆಗೆದುಕೊಳ್ಳದೆ ಗುಣಪಡಿಸಿದ. ನಿಮ್ಮ ಜೀವಿತದಲ್ಲಿ ಯಾರಾದರೂ ಇದು ಕೊಟ್ಟು ಬಿಡುಗಡೆ ಅಂತಂದ್ರೆ ಅವನು ದೇವರಿಂದ ಬಂದವನಲ್ಲ. ಹಣ ಕೊಟ್ಟರೆ ನಾನು ಬಿಡುಗಡೆ ಮಾಡ್ತೇನೆ, ಹಣ ಕೊಟ್ಟರೆ ಸ್ವಸ್ಥ ಮಾಡ್ತೇನೆ ಅಂದ್ರೆ ಅವನು ದೇವರ ಸೇವಕನಲ್ಲ. ಪ್ರಿಯ ದೇವರ ಮಕ್ಕಳೇ, ಮಂತ್ರವಾದಿಗಿಂತಲೂ ಕಟ್ಟಕಡೆಯಾಗಿ ಕ್ರೈಸ್ತತ್ವದ ಯೇಸುವಿನ ಮುಸುಕನ್ನು ಹಾಕಿಕೊಂಡು ಜನರನ್ನ ದಾರಿ ತಪ್ಪಿಸ್ತಾ ಇರುವಂತ ಈ ಅವಿವೇಕಿಗೆ ನೀವು ತಕ್ಕ ಪಾಠ ಯಾವ ರೀತಿ ಕಲಿಸಬಹುದು ಅಂತಂದ್ರೆ, ಹೋಗೋದನ್ನ ಸ್ಟಾಪ್ ಮಾಡಿ. ನಿಮ್ಮ ಸಭೆಗಳಿಗೆ ಹೋಗಿ ದೇವರ ಹತ್ರ ಗೋಗರಿಗಿರಿ, ಅಳ್ರಿ, ಗೋಳಾಡ್ರಿ ದೇವರ ಪಾದದಲ್ಲಿ. ದೇವರೇ ನನ್ನ ಜೀವಿತದಲ್ಲಿ ಅದ್ಭುತ ಮಾಡಂತ ಹೇಳ್ರಿ. ನಿನ್ನ ಸಭಾಪಾಲಕನು ಕೂಡ ಅಭಿಷೇಕಿಸಲ್ಪಟ್ಟವನೇ. ಹಳ್ಳಿಯಲ್ಲಿದ್ದಾನ ಸಭಾಪಾಲಕ, ಆತನಿಗೂ ದೇವರ ಅಭಿಷೇಕ ಕೊಟ್ಟೆ ನೀನು ನಡೆಸ್ತಾ ಇದ್ದಾನೆ. ಯೂಟ್ಯೂಬ್ಗಳು ನೋಡ್ಕೊಂಡು ಓಡಿ ಹೋಗ್ಬೇಡ್ರಿ. ಅದಕ್ಕೆ ಯೇಸು ಅಲ್ಲಿದ್ದಾನೆ ಇಲ್ಲಿದ್ದಾನೆ ಎಂಬುದಾಗಿ ಹೇಳುವುದಾದ್ರೆ ಓಡಿ ಹೋಗ್ಬೇಡ್ರಿ ಎಂಬುದಾಗಿ ಯೇಸು ಹೇಳಿದ. ಯೇಸು ಸ್ವಾಮಿ ಮೋಸ ಹೋಗ್ಬೇಡ್ರಿ ಎಂಬುದಾಗಿ ಹೇಳಿದ. ಪ್ರಿಯ ಸಹೋದರ ಸಹೋದರಿ, ನಿಮ್ಮ ಸಭೆಗಳಲ್ಲಿ ಕ್ರಿಸ್ತನಿದ್ದಾನೆ, ನಿಮ್ಮ ಸಭೆಗಳಲ್ಲಿ ಪರಿಶುದ್ಧಾತ್ಮನಿದ್ದಾನೆ. ಅವರು ನಿಮ್ಮನ್ನ ಬಿಡುಗಡೆ ಮಾಡ್ತಾರೆ. ಇಂತಹ ಪವಿತ್ರಾತ್ಮನ ಮುಸುಕಿನಲ್ಲಿ ಜನರನ್ನ ಮೋಸಗೊಳಿಸ್ತಾ ಇರುವಂತಹ ಅನೇಕ ಜನರು ಬಂದುಬಿಟ್ಟಿದ್ದಾರೆ. ನಾನು ಮತ್ತೊಂದು ಸಾರಿ ಹೇಳ್ತಾ ಇದ್ದೀನಿ, ಸಭೆ ಕೊಡುವಂತ ಕಾಣಿಕೆಗಳ ಬಗ್ಗೆ ಮಾತನಾಡ್ತಾ ಇಲ್ಲ, ದಶಮಾಂಶಗಳ ಬಗ್ಗೆ ಮಾತನಾಡ್ತಾ ಇಲ್ಲ. ನಾನು ಇನ್ಫ್ಯಾಕ್ಟ್ ಆಂಡ್ರೂ ರಿಚರ್ಡ್ ಬಗ್ಗೆನೂ ಮಾತನಾಡ್ತಾ ಇಲ್ಲ. ಅವನ ಕಾರ್ಯವೂ ಬೇಕಾಗಿಲ್ಲ. ಯಾಕಂದ್ರೆ ಆ ವ್ಯಕ್ತಿಗೂ ನನಗೆ ಸಂಬಂಧವೇ ಇಲ್ಲ. ಆ ವ್ಯಕ್ತಿಯನ್ನು ಇದುವರೆಗೂ ನಾನು ನೋಡ್ಲೂ ಇಲ್ಲ. ಮಾತ್ರವಲ್ಲದೆ ಆ ವ್ಯಕ್ತಿಯ ವಿಡಿಯೋಗಳನ್ನ ನೋಡ್ಲೂ ಇಲ್ಲ. ಆ ವ್ಯಕ್ತಿ ವಿಡಿಯೋಗಳನ್ನ ನಾನು ಕಾಣ್ಲೂ ಇಲ್ಲ, ಇದುವರೆಗೂ ನೋಡ್ಲಿಲ್ಲ. ಅದನ್ನ ಮೆಸೇಜ್ ಹೆಂಗಿರುತ್ತೆ ಅಂತ ನೋಡ್ಲಿಲ್ಲ. ಮತ್ತೆ ಯಾಕೆ ನಾನು ವಾಯ್ಸ್ ತೆಗಿತಾ ಇದ್ದೀನಿ ಅಂತಂದ್ರೆ, ನನಗೆ ನಷ್ಟಪಟ್ಟವರು, ದುಃಖಪಟ್ಟವರು, ವೇದನೆ ಪಟ್ಟವರು, ಕಾಸು ಕಳ್ಕೊಂಡವರು, ಮಾತ್ರವಲ್ಲದೆ ಹಣದ ರೀತಿಯಲ್ಲಿ ಮೋಸ ಹೋದವರು, ಸಾಲಗಳಲ್ಲಿ ಬಿದ್ದುಕೊಂಡವರು, ಲಕ್ಷಾಂತರವನ್ನ ಕಳ್ಕೊಂಡವರು ನನ್ನನ್ನು ಸಂಪರ್ಕಿಸಿದ್ದರಿಂದ ನಾನು ಮುಂದೆ ಬರ್ತಾ ಇದ್ದೇನೆ. ಕರ್ನಾಟಕದ ಎಲ್ಲಾ ಮೂಲೆಗಳಲ್ಲಿ ಪಾಸ್ಟರ್ ಜಾನ್ ಶಮೈನ್ ಅಂದ್ರೆ ಗೊತ್ತು. ಕಾರಣ ನನ್ನ ಆ ಕ್ರಿಸ್ತನ ಪ್ರೀತಿ, ಯೇಸು ನನಗೆ ತೋರಿಸಿದಂತ ಪ್ರೀತಿ, ಯೇಸು ನನಗೆ ಕಲಿಸಿಕೊಟ್ಟಂತ ಪಾಠಗಳು, ಅದು ಜನರ ಮಧ್ಯದಲ್ಲಿ ಹೋಗ್ಬೇಕೆಂಬ ಆಶಯ. ಆದುದರಿಂದ ಪ್ರಿಯ ದೇವರ ಮಕ್ಕಳೇ, ಮೋಸ ಹೋಗ್ಬೇಡಿ, ನಷ್ಟ ಹೋಗ್ಬೇಡಿ, ಯೋಚನೆ ಮಾಡಿ, ತಿಳುವಳಿಕೆ ತೆಗೆದುಕೊಳ್ಳಿ. ಅವತ್ತು ಆರೋನ ಜನರನ್ನ ದಾರಿ ತಪ್ಪಿಸಿದ, ಇವತ್ತು ನೀವು ದಾರಿ ತಪ್ಪುತ್ತಾ ಇದ್ದೀರಾ? ನಿಮ್ಮ ಸಭೆಗಳಿಗೆ ಹೋಗುವುದನ್ನ ಚಕ್ಕರ್ ಹೊಡೆದು ಎಲ್ಲೋ ಅದ್ಭುತಗಳಾಗ್ಬಿಡುತ್ತೆ. ಇನ್ಸ್ಟಂಟ್ ಮಿರಾಕಲ್ಸ್ ಓಡಬೇಡಿ. ಆಗಲ್ಲ, ಮಿರಾಕಲ್ಸ್ ಆಗಲ್ಲ. ಕ್ರಿಸ್ತನು ಮುಟ್ಟಿದರೆ ಮಾತ್ರವೇ ನಿನಗೆ ಬಿಡುಗಡೆ. ರಕ್ಷಕನು ನಿನ್ನನ್ನು ಮುಟ್ಟಿದರೆ ಮಾತ್ರವೇ ನಿನಗೆ ಬಿಡುಗಡೆ. ಇನ್ಸ್ಟಂಟ್ ಮಿರಾಕಲ್ಸ್ಗೋಸ್ಕರವಾಗಿ ಓಡಬೇಡಿ. ಸ್ವಸ್ಥ ಬೋಧನೆಯನ್ನು ಅನುಸರಿಸಿ, ಜ್ಞಾನ ತಂದುಕೊಳ್ಳಿ, ವಿವೇಕ ತಂದುಕೊಳ್ಳಿ. ನನಗೆ ಮಾಡೋದಕ್ಕೆ ಬಹಳಷ್ಟು ಕೆಲಸ ಇದೆ, ಸೇವೆ ಇದೆ. ಅದರ ಮಧ್ಯದಲ್ಲಿ ಯಾರೂ ನಷ್ಟವಾಗಬಾರ್ದು, ಮೋಸ ಆಗಬಾರ್ದು ಎಂಬಂತ ಒಂದೇ ಆಶ್ರಯದೊಂದಿಗೆ ನಾನು ಇದನ್ನು ಮಾತನಾಡ್ತಾ ಇದ್ದೇನೆ. ಯೋಚನೆ ಮಾಡಿ, ವಿವೇಕ ತಂದುಕೊಳ್ಳಿ, ಜ್ಞಾನ ತಂದುಕೊಳ್ಳಿ. God bless you.